ಯೂಶುವಲಿ ಆಕ್ಸಿಡೆಂಟ್ ಇಂದಾನೆ ಇದು ಪ್ರಾಡಕ್ಟ್ ಮಾಡಬೇಕು ಅಂತ ನಮ್ಗೆ ಒಂದು ಐಡಿಯಾನೇ ಬಂದಿತ್ತು. ನಿಮ್ಮ ಅಪ್ಪನ ರಸ್ತೆನಾ. ಓಕೆ. ಸೊ ಈ ಕ್ಯೂ ಆರ್ ಕೋಡೆ ನಮ್ಮ ಎಲ್ಲಾ ಸೊಲ್ಯೂಷನ್ಸ್ಗೂ ಒಂದು ಈಸಿ ಆಗಿರುವಂತ ಒಂದು ಟೆಕ್ನಿಕ್ ಅಂತ ನಾವು ಹೇಳ್ಬೋದು. ಎಲ್ಲೋದ್ರೂ ಇವಾಗ ಗಾಡಿ ಪಾರ್ಕ್ ಮಾಡೋಕ್ಕಾಗಲ್ಲ. ಸಪೋಸ್ ಇವಾಗ ಪಾರ್ಕ್ ಮಾಡಿದ್ರು ಹಿಂದೆ ಯಾರೋ ನಿಲ್ಸಿರ್ತಾರೆ, ಮುಂದೆ ಯಾರೋ ನಿಲ್ಸಿರ್ತಾರೆ. ಆದ್ರೆ ಆ ಒಂದು ಸಿಚುವೇಶನ್ ಅಲ್ಲಿ ಟ್ರಾಫಿಕ್ ಪೊಲೀಸ್ಗೂ ಇದು ತುಂಬಾ ಯೂಸ್ಫುಲ್. ನೀವು ಸ್ಟಿಕ್ಕರ್ ಹಾಕೊಂಡ್ರೆ ಸಾಕು, ಯಾವ ಲ್ಯಾಂಗ್ವೇಜ್ ಅಂತ ಟೆನ್ಷನ್ ಇಲ್ಲ. ಆಲ್ ಓವರ್ ಇಂಡಿಯಾ 24/7 ಎಲ್ಲ ಲ್ಯಾಂಗ್ವೇಜ್ಗೂ ಇದು ಅಪ್ಲೈ ಆಗುತ್ತೆ. ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ಸ್ವಲ್ಪ ಹೇಳಿ. ಓಕೆ. ಸೊ ನೋಡ್ಬೋದು ಇಮಿಡಿಯೇಟ್ಲಿ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೀವು ಮಾಡಬೇಕಾಗಿರೋದು ಇದ್ರ ಮೇಲೆ ಕಾಣಿಸ್ತಿರುವಂತ ಟೋಲ್ ಫ್ರೀ ನಂಬರ್ 888. ಇಲ್ಲೊಂದು ನಾನು ಪಾರ್ಕಿಂಗ್ ಇಶ್ಯೂ ಫೇಸ್ ಮಾಡ್ತಾ ಇದ್ದೀನಿ, ನನ್ನ ವೆಹಿಕಲ್ ತಗೊಳಕ್ ಆಗ್ತಾ ಇಲ್ಲ. ಹೌದು, ಮಹೇಂದ್ರ ತಾರ್. ನೋಡಿ ಇಮಿಡಿಯೇಟ್ ಕಾಲ್ ಬಂತು. ಇವಾಗ ಏನು ಮಾತಾಡ್ತಾರೆ ಕೇಳಿಸ್ಕೊಳ್ಳೋಣ. Hello sir, I'm calling from Daddy Food. Public informed us that your vehicle is having a parking issue. Could you go check your vehicle immediately, sir? Yeah. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಆಲ್ರೆಡಿ ಟೈಟಲ್ ತಮ್ಮನೆಲ್ಲ ನೋಡಿರ್ತೀರಾ, ಏನಪ್ಪ ಇದು ಹೊಸ ಪ್ರಾಡಕ್ಟ್ ಅಂತ. ತುಂಬಾ ಜನ ಗೆಸ್ ಮಾಡೋಕ್ಕೂ ಆಗಲ್ಲ ಆ ಥರ ಒಂದು ಪ್ರಾಡಕ್ಟ್ ಇದು. ಯಾಕಂದ್ರೆ ಈ ಪ್ರಾಡಕ್ಟ್ ಬಗ್ಗೆ ಫಸ್ಟ್ ನಾನು ತಿಳ್ದಂಗೆ ನಾನು ಬಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು, ನಿಮಗೂ ಸ್ವಲ್ಪ ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ತೋರಿಸೋಣ ಅಂತ. ಈ ಪ್ರಾಡಕ್ಟ್ ಹೆಸರು ನೀವು ಆಲ್ರೆಡಿ ನೋಡ್ತಿರ್ಬೋದು, ಡ್ಯಾಡೀಸ್ ರೋಡ್ ಅಂತ. ಇದು ಆಕ್ಚುಲಿ ಬಂದ್ಬಿಟ್ಟು ಒಂದು ಸ್ಟಿಕ್ಕರು ನಿಮ್ಮ ಗಾಡಿ, ಬೈಕು ಅಥವಾ ಕಾರು ಯಾವುದೇ ಒಂದು ವೆಹಿಕಲ್ ಮೇಲೆ ನೀವು ಪೇಸ್ಟ್ ಮಾಡ್ಕೊಬಹುದು. ಸೊ ಇದರಿಂದ ಅಂತೂ ತುಂಬಾನೇ ಯೂಸಸ್ ಎಲ್ಲ ಇದೆ. ಆ ಯೂಸಸ್ ಎಲ್ಲ ನೀವು ಆಲ್ರೆಡಿ ಸ್ವಲ್ಪ ಟೈಟಲ್ ಅಲ್ಲಿ ನೋಡಿರ್ತೀರಾ, ಹೆಂಗೆ ಮಾತಾಡ್ತಿರ್ತೀವಿ ಅದ್ರ ಬಗ್ಗೆ ಎಲ್ಲ ನೀವು ನೋಡಿರ್ತೀರ ಕೂಡ. ಸೊ ನಮ್ದು ಪವನ್ ಟಾಕ್ಸ್ ರೀಲ್ಸ್ ಅಲ್ಲಿ ಕೂಡ ಈ ಯೂಸರ್ಸ್ ಬಗ್ಗೆನೂ ಒಂದು ಫುಲ್ ವಿಡಿಯೋ ಕೂಡ ಬರುತ್ತೆ. ಇವತ್ತು ಈ ಪ್ರಾಡಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ಮತ್ತೆ ಏನಂದ್ರೆ ತುಂಬಾ ಜನ ಒಂದು ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಾ, ಒಂದು ಲೋ ಇನ್ವೆಸ್ಟ್ಮೆಂಟ್ ಹೈ ಪ್ರಾಫಿಟ್ ಬಿಸ್ನೆಸ್ ಬೇಕು ಅಂದ್ರೆ ಇದು ಕೂಡ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಈ ತರ ಒಂದು ಡಿವೈಸ್ ಇರೋದು, ಈ ತರ ಒಂದು ಸ್ಟಿಕ್ಕರ್ಸ್ ಇರೋದು ತುಂಬಾ ಜನ ಗೊತ್ತಿಲ್ಲ. ಇವತ್ತು ನಿಮಗೆ ಗೊತ್ತಾಗುತ್ತೆ. ಸೊ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಕೂಡ ಕೊಡ್ತಿದ್ದಾರೆ. ಸೊ ಈ ವಿಡಿಯೋ ಫುಲ್ ನೋಡಿ, ನಿಮಗೆ ಕೂಡ ಅರ್ಥ ಆಗುತ್ತೆ. ಕೆಳಗಡೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಾಲ್ ಮಾಡಿ, ನಿಮಗೆ ಕೂಡ ಫುಲ್ ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನಮ್ಮ ಮುಂದೆ ಸರ್ಗಳೇ ಇದ್ದಾರೆ. ಸೊ ಅವರೇ ಬಂದ್ಬಿಟ್ಟು ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವತ್ತು ಫುಲ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಓಕೆ. ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಡ್ಯಾಡೀಸ್ ರೋಡ್ ಕಡೆಯಿಂದ ಸರ್ಗಳೇ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಪ್ರಾಡಕ್ಟ್ ಫಸ್ಟ್ ಕೇಳಿದಾಗಲೇ ನನಗಂತೂ ತುಂಬಾನೇ ಖುಷಿ ಆಯ್ತು. ಏನಪ್ಪಾ ಇದು ಅಂತ ಬಂದು ನಾನು ನಿಮ್ಮ ಆಫೀಸಲ್ಲಿ ಕೂಡ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಪ್ರಾಡಕ್ಟ್ ಬಗ್ಗೆ ನನಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೂಪರ್ ಇಂಪಾರ್ಟೆಂಟು. ಇವಾಗಂತೂ ಎಲ್ಲರೂ ಆಲ್ಮೋಸ್ಟ್ ಕಾರು, ಬೈಕ್ ಯೂಸ್ ಮಾಡೋದ್ರಿಂದ ಎಲ್ರಿಗೂ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೇಫ್ಟಿ ಆಗಲಿ ಅದಂತೂ ತುಂಬಾನೇ ಈ ಪ್ರಾಡಕ್ಟ್ ಇಂದ ಯೂಸ್ಫುಲ್ ಆಗ್ತಿದೆ. ಸರ್ ಡ್ಯಾಡೀಸ್ ರೋಡ್ ಆ ಹೆಸರು ಹೆಂಗ್ ಬಂತು? ಈ ತರ ಒಂದು ಸ್ಟಿಕ್ಕರ್ನ ಹೆಂಗೆ ಕಂಡುಹಿಡಿಬೇಕು, ಎಲ್ರಿಗೂ ಕೊಡ್ಬೇಕಂತ ನೀವು ಯಾವ ತರ ಪ್ಲಾನ್ ಮಾಡಿದ್ರಿ? ನಿಮ್ಮ ಕಂಪನಿ ಬಗ್ಗೆ ಹೇಳಿ ಸರ್. ನನ್ನ ಹೆಸರು ಜಸ್ಟಿನ್ ಅಂತ, ಡ್ಯಾಡೀಸ್ ರೋಡಿಂದ. ಡ್ಯಾಡೀಸ್ ರೋಡ್ ಅಂತ ಒಂದು ಯುನಿಕ್ ಆಗಿರೋ ಪ್ರಾಡಕ್ಟ್ ಬರೋದಕ್ಕೆ ಒಂದು ಇನ್ಸಿಡೆಂಟೇ ಇದಕ್ಕೆ ಕಾರಣ ಆಗಿತ್ತು. ಏನಂತ ಹೇಳಿದ್ರೆ ಒಂದು ಆಕ್ಸಿಡೆಂಟ್. ಯೂಶುವಲಿ ಆಕ್ಸಿಡೆಂಟ್ ಇಂದಾನೆ ಇದು ಪ್ರಾಡಕ್ಟ್ ಮಾಡಬೇಕು ಅಂತ ನಮ್ಗೆ ಒಂದು ಐಡಿಯಾನೇ ಬಂದಿತ್ತು. ಹೇಗಂತ ಹೇಳಿದ್ರೆ ನಮ್ಮ ಸಿಒ ಆಗಿರೋರು ಏನ್ ಮಾಡಿದ್ರು, ಈ ಒಂದು ಆಕ್ಸಿಡೆಂಟ್ ಫೇಸ್ ಮಾಡಿರೋದ್ರಿಂದ ಆ ಒಂದು ಸಿಚುವೇಶನ್ ಅಲ್ಲಿ ಅವ್ರಿಗೆ ಎಮರ್ಜೆನ್ಸಿ ಹೆಲ್ಪ್ ಸಿಕ್ಕಿಲ್ಲ. ಸೊ ಅವ್ರಿಗೆ ಆಕ್ಸಿಡೆಂಟ್ ಇಂದ ರಿಕವರ್ ಆಗಕ್ಕೆ ಆಲ್ಮೋಸ್ಟ್ 6 to 8 hours ಆಯ್ತು. ಒಂದು ಆಂಬ್ಯುಲೆನ್ಸ್ ಬರಕ್ಕೂ, ಮತ್ತೆ ಒಂದು ಸಪೋರ್ಟ್ ಸಿಗಕ್ಕೂ, ಪಬ್ಲಿಕ್ ಇಂದ ಒಂದು ಅವೇರ್ನೆಸ್ ಗೊತ್ತಾಗಕ್ಕೂ, ಮತ್ತೆ ಮನೆಯವ್ರಿಗೆ ತಿಳಿಸಕ್ಕೂ ತುಂಬಾ ಡಿಲೇ ಆಗ್ಬಿಡ್ತು. ಈ ಒಂದು ಸಿಚುವೇಶನ್ ಅಲ್ಲಿ ಬಂದಿರೋ ಒಂದು ಥಾಟೇ ಡ್ಯಾಡೀಸ್ ರೋಡ್ ಪ್ರಾಡಕ್ಟ್. ಸೊ ಆನ್ ಟೈಮ್ ಅಲ್ಲಿ ವಿತಿನ್ 30 to 1 hour ಒಳಗಡೆ ಒಂದು ಪರ್ಫೆಕ್ಟ್ ಆಗಿರುವಂತ ಒಂದು ಸರಿಯಾಗಿರುವಂತ ಒಂದು ಟ್ರೀಟ್ಮೆಂಟ್ ಸಿಗ್ಬೇಕು, ಮತ್ತೆ ಮನೆಯವ್ರಿಗೆ ಇನ್ಫಾರ್ಮ್ ಆಗ್ಬೇಕು, ಮತ್ತೆ ಅವ್ರ ಲೈಫ್ ಸೇವ್ ಮಾಡ್ಬೇಕಂದ್ರೆ ಏನ್ ಮಾಡೋಣ ಅಂತ ಯೋಚನೆ ಮಾಡುವಂತ ಸಮಯದಲ್ಲಿ ಈ ಡ್ಯಾಡೀಸ್ ರೋಡ್ ಅಂತ ಒಂದು ಪ್ರಾಡಕ್ಟ್. ಯಾಕಂತಂದ್ರೆ ಡ್ಯಾಡೀಸ್ ರೋಡ್ ಅಂದ್ರೆ ಯೂಶುವಲಿ ನಾವೇನಂತೀರಿ, ನಿಮ್ಮ ಅಪ್ಪನ ರಸ್ತೆನಾ ಅಂತ ಯೂಶುವಲಿ ನಾವು ಬೈಗುಳದಲ್ಲಿ ಯೂಸ್ ಮಾಡುವಂತ ಈ ಪದ ಇದು. ಆಕ್ಚುಲಿ ಹೌದು, ಇದೊಂದು ಡ್ಯಾಡೀಸ್ ರೋಡ್ ಅಂತ ಒಂದು ಪ್ರಾಡಕ್ಟ್ ನಮ್ಮ ಗಾಡಿಯಲ್ಲಿ ಇದ್ರೆ ಇನ್ನೊಬ್ರು ನಮ್ಗೆ ಮೆಸ್ ಮಾಡೋದಿಲ್ಲ. ಅದಕ್ಕೋಸ್ಕರನೇ ಈ ಯೂನಿಕ್ ಆಗಿರುವಂತ ಹೆಸರು ಮುಖಾಂತರ ಸ್ಟಾರ್ಟ್ ಮಾಡಿರೋದು. ಸೂಪರ್ ಸರ್. ಇವಾಗ ಡ್ಯಾಡೀಸ್ ರೋಡ್ ಕಡೆಯಿಂದ ನೀವು ಇವತ್ತು ಯಾವ ಪ್ರಾಡಕ್ಟ್ ನ ತೋರಿಸ್ತಾ ಇರಾ? ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸೊ ಡ್ಯಾಡೀಸ್ ರೋಡ್ ಕಡೆಯಿಂದ ನಾವು ಪ್ರಾಡಕ್ಟ್ ಅಂತ ಹೇಳ್ತಾ ಇರೋದು ಈ QR ಕೋಡ್ ಡಿಕೇಲ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅಥವಾ ನಿಮ್ಗೆ ಎಲ್ಲರಿಗೂ ಸಾಧಾರಣವಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಅಂತ ಹೇಳಿದ್ರೆ QR ಕೋಡ್ ಸ್ಟಿಕ್ಕರ್ ಅಂತ ನಾವು ಹೇಳ್ಬೋದು. ಸೊ ಈ QR ಕೋಡೆ ನಮ್ಮ ಎಲ್ಲಾ ಸೊಲ್ಯೂಷನ್ಸ್ಗೂ ಒಂದು ಈಸಿ ಆಗಿರುವಂತ ಒಂದು ಟೆಕ್ನಿಕ್ ಅಂತ ನಾವು ಹೇಳ್ಬೋದು. ಅದು ಹೇಗೆ ಅಂತ ಹೇಳಿದ್ರೆ, ಈ QR ಕೋಡ್ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಅಂಡ್ ಇಂಪಾರ್ಟೆಂಟ್ ಆಗಿರೋದು ಏನಂತ ಹೇಳಿದ್ರೆ, ಇದು ರಿಮೈಂಡರ್ ಆಗಿ ಕೆಲಸ ಮಾಡುತ್ತೆ. ಸೊ ಏನೇ ಒಂದು ವಿಷಯ ಇವತ್ತು ನಮ್ಗೆ ಮೊಬೈಲ್ ಫೋನ್ ಇಲ್ದಿರಾ ಆಗೋದಿಲ್ಲ. ಪ್ರತಿಯೊಂದು ಕೆಲ್ಸಕ್ಕೂ ನಮ್ಗೆ ಆಚೆ ಹೋಗ್ಬೇಕಂತ ಹೇಳಿದ್ರೆ ನಾವ್ ಏನೆಲ್ಲ ಬೇಕಾ ಮರ್ತೋಗ್ಬೋದು. ನಮ್ಮ ಡಾಕ್ಯುಮೆಂಟ್ಸ್, ನಮ್ಮ ಎಮರ್ಜೆನ್ಸಿ ಆಗಿರೋದು, ಹಣ ಕೂಡ ಮರ್ತೋಗ್ಬೋದು. ಆದ್ರೆ ಏನ್ ಮಾಡಲ್ಲ, ನಾವು ಮೊಬೈಲ್ ಫೋನ್ ತಕೊಂಡು ಹೋಗೋದನ್ನ ಮರ್ತೋಗೋದಿಲ್ಲ. ಸೊ ಈ ಒಂದು ಅಪ್ಲಿಕೇಶನ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ,
ಮೊಬೈಲ್ ಬೇಸ್ಡ್ ಅಪ್ಲಿಕೇಶನ್ ಮುಖಾಂತರ ವರ್ಕ್ ಆಗುತ್ತೆ. ಸೊ ಯಾರೇ ಒಂದು ಈ ಪ್ರಾಡಕ್ಟ್ ತಗೊಳ್ತಾರೋ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಮೊಬೈಲ್ ಅಲ್ಲಿ ಡ್ಯಾಡಿಸ್ ರೋಡ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ಈ ಫೀಚರ್ಸ್ ನ ಯೂಸ್ ಮಾಡ್ಕೊಬಹುದು. ಸೊ ನಾನು ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫೀಚರ್ಸ್ ಅಂತ ಹೇಳಿದ್ರೆ ಫಸ್ಟ್ ಅಂಡ್ ಇಂಪಾರ್ಟೆಂಟ್ ರಿಮೈಂಡರ್. ಸೊ ರಿಮೈಂಡರ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನಮ್ಗೆ ನೆನ್ಪು ಮಾಡೋದು. ಸೊ ಯಾವುದೇ ಒಂದು ನೋಟಿಫಿಕೇಶನ್ ಬಂದ್ರೂ ನಾವೇನ್ ಮಾಡ್ತಾ ಇರ್ತೀವಿ, ಮೊಬೈಲ್ ಅಲ್ಲಿ ಕಾಲ್ ಬಂದಿಲ್ಲ ಅಂದ್ರೆ ಏನ್ ಬಂತು ಅಂತ ನೋಡ್ತಾ ಇರ್ತೀವಿ. ಸೊ ರಿಮೈಂಡರ್ ಅಷ್ಟು ಇವತ್ತು ಕೆಲಸ ಮಾಡುತ್ತೆ. ಸೊ ಫಸ್ಟ್ ಅಂಡ್ ಪ್ರಾಮುಖ್ಯವಾಗಿರೋದು ಪಾರ್ಕಿಂಗ್ ಇಶ್ಯೂ. ನಾನು ಎಕ್ಸ್ಪ್ಲೈನ್ ಪಾರ್ಕಿಂಗ್ ಇಶ್ಯೂ. ಯಾಕಂದ್ರೆ ಇವಾಗ ಸರ್ ಬೆಂಗಳೂರಲ್ಲಿ ಮೇಜರ್ ಏನಂದ್ರೆ ಪಾರ್ಕಿಂಗ್ ಇಶ್ಯೂ. ಎಲ್ಲೋದ್ರೂ ಇವಾಗ ಗಾಡಿ ಪಾರ್ಕ್ ಮಾಡಕ್ಕಾಗಲ್ಲ. ಸಪೋಸ್ ಇವಾಗ ಪಾರ್ಕ್ ಮಾಡಿದ್ರು ಹಿಂದೆ ಯಾರೋ ನಿಲ್ಸಿರ್ತಾರೆ, ಮುಂದೆ ಯಾರೋ ನಿಲ್ಸಿರ್ತಾರೆ. ಸೊ ಇದಕ್ಕೊಂದು ಸೊಲ್ಯೂಷನ್ ಯಾವ ತರ ನಿಮ್ ಪ್ರಾಡಕ್ಟ್ ವರ್ಕ್ ಆಗುತ್ತೆ ಸರ್? ಹೌದು, ಹೇಗಂತ ಹೇಳಿದ್ರೆ ಇವಾಗ ನೀವು ಪಾರ್ಕಿಂಗ್ ಅಲ್ಲಿ ಯಾವ್ದೋ ಹಾಕ್ಬಿಟ್ಟು ಹೋಗಿರ್ತೀರಾ, ಎಮರ್ಜೆನ್ಸಿ ನಿಮ್ಗೆ ಆಗಿರುತ್ತೆ, ಅದು ಯಾವ ಲೊಕೇಶನ್ ಯಾವ ಜಾಗ ಅಲ್ಲಿ ಹಾಕ್ಬೋದಾ ಇಲ್ವಾ ಅಂತ ನಿಮ್ಗೆ ಐಡಿಯಾ ಇಲ್ಲ. ಸೊ ನಿಮ್ಗೆ ಬೇಕಾಗಿರೋದು ಎಲ್ಲ ಒಂದ್ ಕಡೆ ನಿಮ್ ಗಾಡಿ ಪಾರ್ಕ್ ಮಾಡ್ಬಿಟ್ಟು ನಿಮ್ ಕೆಲಸ ಮಾಡ್ಬೇಕು. ಸೊ ನೀವು ಗಾಡಿಯಲ್ಲಿ ಪಾರ್ಕ್ ಮಾಡ್ಬಿಟ್ಟು ಹೋಗ್ಬಿಟ್ಟಿರ್ತೀರಾ, ಬಟ್ ಹಿಂದೆ ಇರೋರಿಗೆ ಟ್ರಾಫಿಕ್ ಆಗಿರ್ಬೋದು, ಇಲ್ವಾ ಅವ್ರ ಗಾಡಿ ತೆಗಿಯಕ್ ಆಗದಿರುವಂತ ಒಂದು ಸಿಚುವೇಶನ್ ಆಗಿರ್ಬೋದು. ಆ ಒಂದು ಪರಿಸ್ಥಿತಿ ಬಂದುವಾಗ ನಮ್ಗೆ ಓನರ್ ಡೀಟೇಲ್ಸ್ ಗೊತ್ತಿರಲ್ಲ, ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತಾನೂ ಗೊತ್ತಿರಲ್ಲ. ಆದ್ರೆ ನಾವೇನ್ ಮಾಡ್ಬೋದು, ಇದೇ ಡ್ಯಾಡಿಸ್ ರೋಡ್ ಸ್ಟಿಕ್ಕರ್ ಆ ಒಂದು ವ್ಯಕ್ತಿಯ ಕಾರ್ ಮೇಲೆ ಅಂಟಿಸಿದ್ರೆ ಅಥವಾ ಸ್ಟಿಕ್ ಆಗಿದ್ರೆ ನೀವೇನ್ ಮಾಡ್ಬೋದು, ಇಮಿಡಿಯೇಟ್ಲಿ ನಿಮ್ ಮೊಬೈಲ್ ಫೋನ್ ತೆಗೆದ್ಬಿಟ್ಟು ಸ್ಕ್ಯಾನ್ ಮಾಡಿದ ತಕ್ಷಣ ಡ್ಯಾಡಿಸ್ ರೋಡ್ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಪಾರ್ಕಿಂಗ್ ಇಶ್ಯೂ, ಎಮರ್ಜೆನ್ಸಿ, ಥೆಫ್ಟ್, ಆಕ್ಸಿಡೆಂಟ್, ಈ ರೀತಿ 4-5 ಆಪ್ಷನ್ಸ್ ಬರುತ್ತೆ. ಸೊ ಈ ಆಪ್ಷನ್ಸ್ ಬರುವಾಗ ನೀವೇನ್ ಮಾಡ್ಬೋದು, ಪಾರ್ಕಿಂಗ್ ಇಶ್ಯೂ ಆಗಿದ್ರೆ ಪಾರ್ಕಿಂಗ್ ಇಶ್ಯೂ ಅಂತ ನೀವು ಕ್ಲಿಕ್ ಮಾಡಿದ್ರೆ ವಿತಿನ್ 15 ಸೆಕೆಂಡ್ಸ್ ಆ ಓನರ್ಗೆ ಏನಾಗ್ಬಿಡುತ್ತೆ, ಮೊಬೈಲ್ ಅಲ್ಲಿ ನೋಟಿಫಿಕೇಶನ್. ಸಪೋಸ್ ಇವಾಗ ನೆಟ್ ಏನಾದ್ರು ಆಫ್ ಆಗಿದ್ರೆ ಆ ರೀತಿ ಸಿಚುವೇಶನ್ ಇರುವಾಗ ನೆಕ್ಸ್ಟ್ 15 ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಟೆಕ್ಸ್ಟ್ ಮೆಸೇಜ್ ಹೋಗುತ್ತೆ. ಸೊ ನಿಮ್ಗೆ ಆಯ್ತು, ನೀವು ನೋಟಿಫಿಕೇಶನ್ ನೋಡಿಲ್ಲ, ಟೆಕ್ಸ್ಟ್ ಮೆಸೇಜ್ ನೋಡಿಲ್ಲ, ನೀವು ಬಿಸಿ ಆಗಿದ್ದೀರಾ, ಯಾವ್ದೋ ಮೆಸೇಜ್ ಬಂದಿರಬಹುದು ಅಂದ್ಬಿಟ್ಟು ನೀವು ನೋಡಿದಿರ ಕೇರ್ಲೆಸ್ ಮಾಡಿರ್ಬೋದು. ಆ ಒಂದು ಸಿಚುವೇಶನ್ ಅಲ್ಲಿ ನಮಗೆ 24/7 ಟೋಲ್ ಫ್ರೀ ನಂಬರ್ ಐತೆ ಅದ್ರ ಮೇಲೆ. ಸೊ ಟೋಲ್ ಫ್ರೀ ನಂಬರ್ ನೀವು ಕಾಲ್ ಮಾಡಿ, ಆ ಗಾಡಿ ನಂಬರು ಲೊಕೇಶನ್ ಹೇಳ್ಬಿಡಿ, ಇಮಿಡಿಯೇಟ್ಲಿ ಅವ್ರ ಓನರ್ಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ ಈ ತರ ನಿಮ್ ಗಾಡಿ ಪಾರ್ಕಿಂಗ್ ಇಶ್ಯೂ ಫೇಸ್ ಮಾಡ್ತಾ ಇದೆ, ಪಬ್ಲಿಕ್ ಕಡೆಯಿಂದ ಇನ್ಫಾರ್ಮೇಶನ್ ಬಂದಿದೆ ಅಂತ. ತಕ್ಷಣ ಅವ್ರು ಏನ್ ಮಾಡ್ತಾರೆ, ಓಕೆ ಈ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಅವ್ರು ಬಂದು ಆ ಪ್ರಾಬ್ಲಮ್ ಇಂದ ಹೊರಗೆ ಬರ್ಬೋದು. ಈ ರೀತಿ ಪಾರ್ಕಿಂಗ್ ಇಶ್ಯೂ ಅದೊಂದು ಸಾಲ್ವ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ಈಗ ನಾವು ಇನ್ನೊಬ್ರು ಗಾಡಿಗೆ ಕಾರ್ ಪಾರ್ಕಿಂಗ್ ಅಲ್ಲಿ ಅವ್ರಿಗೆ ಮಾಡಿದಾಗ ನಮ್ದು ಡೇಟಾ ಅಥವಾ ಅವ್ರದ್ದು ಡೇಟಾ ನಮ್ ಇಬ್ಬರಿಗೂ ಶೇರ್ ಆಗಲ್ಲ. ಅದೇ ಎಷ್ಟೊಂದ್ ಜನ ಹೇಳ್ಬೋದು ಸರ್, ಇದ್ರಲ್ಲಿ ಏನಾದ್ರು ಪರ್ಸನಲ್ ಡೇಟಾಸ್ ಎಲ್ಲ ಶೇರ್ ಆಗೋದಿಲ್ಲ. ಇಟ್ ವಿಲ್ ವೆನ್ ನೀವು ಕಾಲ್ ಮಾಡಿದಾಗ ಕಾಲ್ ಸೆಂಟರ್ ಅಲ್ಲಿ ಅವರಿಗೆ ಕಾಲ್ ಹೋಗುತ್ತೆ, ನಿಮ್ದು ಈ ಲೊಕೇಶನ್ ಅಲ್ಲಿ ನಿಮ್ ಗಾಡಿ ಪಾರ್ಕ್ ಆಗಿದೆ, ಅದನ್ನ ನೀವು ಗಾಡಿ ತೆಗಿಬೇಕಂತ ಹೇಳಿ. ಓಕೆ ಸೂಪರ್ ಸರ್. ಓಕೆ, ನೆಕ್ಸ್ಟ್ ಬೇರೆ ಏನೆಲ್ಲ ಇದರಿಂದ ಯೂಸ್ ಆಗುತ್ತೆ ನೋಡಿ ಸರ್. ಈ ಟೆಕ್ಸ್ಟ್ ಮೆಸೇಜ್ ಕಳ್ಸೋದು ಬೇರೆ ಪಾರ್ಕಿಂಗ್ ಮಾತ್ರ ಅಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಗಾಡಿ ನಾವ್ ಇಟ್ಟೋಗಿದ್ರೆ ಏನ್ ಬೇಕಾದ್ರೆ ಆಗ್ಬೋದು. ಯಾರಾದ್ರೂ ನಾವು ನಮ್ಗೆ ಇವತ್ತಿರುವಂತ ಬಿಸಿ ಲೈಫ್ ಅಲ್ಲಿ ನಾವ್ ಏನ್ ಮಾಡಲ್ಲ, ಕೀ ಎತ್ಕೊಂಡು ಹೋಗಕ್ ಮರ್ತೋಗ್ಬಿಡ್ತೀರಿ, ಕೀ ಬಿಟ್ಟು ಹೋಗ್ಬಿಟ್ಟಿರ್ತೀರಿ, ವಿಂಡೋ ಓಪನ್ ಮಾಡ್ಬಿಟ್ಟು ಹೋಗ್ಬಿಡ್ತೀರಿ, ಏನಾದ್ರೂ ಎಮರ್ಜೆನ್ಸಿ ಆಗಿರುವಂತ ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಪರ್ಸ್ ಇಂಥದ್ದೆಲ್ಲ ನಾವ್ ಅರ್ಜೆಂಟ್ ಅಲ್ಲಿ ಮರ್ತ್ಬಿಟ್ಟು ಹೋಗ್ಬಿಡ್ತೀರಿ. ಸೊ ಆ ಒಂದು ಸಿಚುವೇಶನ್ ಅಲ್ಲಿ ಔಟ್ ಸೈಡರ್ಸ್ ಯಾರಾದ್ರೂ ನೋಡಿದ್ರೆ, ಪಬ್ಲಿಕ್ ಯಾರಾದ್ರೂ ನೋಡಿದ್ರೆ, ಅನೇಕರು ನಮ್ ದೇಶದಲ್ಲಿ ಹೆಲ್ಪ್ ಮಾಡ್ಬೇಕು ಅಂತ ತುಂಬಾನೇ ಬರ್ತಾರೆ. ಆ ಒಂದು ಸಿಚುವೇಶನ್ ಅಲ್ಲಿ ಏನ್ ಮಾಡಬಹುದು, ಒಂದು ವ್ಯಕ್ತಿಗೆ ಏನಾದ್ರೂ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಸೇಮ್ ಪ್ರೊಸೀಜರ್, ಸ್ಕ್ಯಾನ್ ಮಾಡಿ ನೋಟಿಫೈ ಮಾಡಿ, ಅಲ್ಲಿ ಯೋ ವೆಹಿಕಲ್ ಇಸ್ ಅಟ್ ರಿಸ್ಕ್ ಅಂತ ಹೇಳಿದ ಇನ್ಫಾರ್ಮೇಶನ್ ಇರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಆ ಪರ್ಸನ್ ಗೊತ್ತಾಗುತ್ತೆ ಅವ್ರ ಗಾಡಿ ಏನೋ ಫೇಸ್ ಮಾಡ್ತಾ ಇದೆ ಪ್ರಾಬ್ಲಮ್. ಸೊ ಅವ್ರ ಏನಾದ್ರೂ ಅನ್ಲಾಕ್ ಮಾಡಿಲ್ಲ ಅಂದ್ರೆ ಲಾಕ್ ಮಾಡಬಹುದು, ವಿಂಡೋ ಓಪನ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ರೆ ವಿಂಡೋ ಕ್ಲೋಸ್ ಮಾಡ್ಬೋದು. ಗಾಡಿಗೆ ಏನಾದ್ರೆ ಬೆಂಕಿ ಹತ್ಕೊಂಡ್ಬಿಡ್ತು ಪಕ್ಕದಲ್ಲಿ, ಅಥವಾ ಎಲ್ಲ ಟ್ರಾನ್ಸ್ಫಾರ್ಮರ್ ಪಕ್ಕದಲ್ಲಿ ಇದೆ, ಯಾರಾದ್ರೆ ಕಳ್ತನ ಮಾಡ್ತಾ ಇದ್ದಾರೆ, ಈ ತರ ಸಿಚುವೇಶನ್ ಏನಾದ್ರೆ ಆಚೆ ಇರೋರು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಏನ್ ಮಾಡ್ಬೋದು, ಈ ತರ ನೋಟಿಫಿಕೇಶನ್ ಮಾಡೋದ್ರ ಮುಖಾಂತರ ಅವ್ರು ಬಂದು ಅವ್ರ ಪ್ರಾಪರ್ಟಿನ, ಅವ್ರಿಗೆ ಬೇಕಾಗಿರುವಂತ ಇಂಪಾರ್ಟೆಂಟ್ ಆಗಿರೋ ಪದಾರ್ಥ ಅಥವಾ ಅವ್ರ ವೆಹಿಕಲ್ ನ ಏನ್ ಮಾಡ್ಬೋದು, ಪ್ರೊಟೆಕ್ಟ್ ಮಾಡ್ಕೊಬಹುದು. ಈ ತರ ಇನ್ನೊಂದು ಫೀಚರ್ಸ್. ಅದು ಬಿಟ್ಟು ನೆಕ್ಸ್ಟ್ ಏನಂತ ಹೇಳಿದ್ರೆ ಟೋಯಿಂಗ್ ಇಶ್ಯೂಸ್. ಅದು ಒಂದು ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಏನಂದ್ರೆ ಎಲ್ಲೋ ಪಾರ್ಕ್ ಮಾಡಿರ್ತೀವಿ, ನಮ್ಗೆ ಬೋರ್ಡ್ ಸರಿಗಿರಲ್ಲ, ಒಂದೊಂದ್ಸತಿ ಬೋರ್ಡ್ ಹಾಕಿರಲ್ಲ, ಅದ್ರನ್ನು ಟೋಯಿಂಗ್ ಅಂತ ಇದ್ ಮಾಡ್ತಾರೆ. ಆ ತರ ಟೈಮ್ ಅಲ್ಲಿ ಕೂಡ ಇದು ಯೂಸ್ ಆಗುತ್ತಲ್ಲ, ಯಾವ ತರ ಯೂಸ್ ಆಗುತ್ತೆ ಅಂತ. ನೋ ಪಾರ್ಕಿಂಗ್ ಇದೆ ಅಂತ ನಮ್ಗೆ ಗೊತ್ತಿದ್ರೆ ನಾವ್ ಅಲ್ಲಿ ಹಾಕೋದಿಲ್ಲ. ಹೌದು, ಆದ್ರೆ ಬೋರ್ಡ್ ಇರುತ್ತಾ ಇಲ್ವಾ ಅಂತ ಯಾರಿಗೂ ಗೊತ್ತಾಗಲ್ಲ. ಅದು 1 ವೇನಾ 2 ವೇನಾ ಅಂತ ಗೊತ್ತಿಲ್ಲ. ನಮ್ಮ ಎಮರ್ಜೆನ್ಸಿಗೆ ಖಾಲಿ ಇತ್ತು, ನಾವು ಬರುವಾಗ ನಾವೇನ್ ಮಾಡ್ಬಿಡ್ತೀವಿ, ಗಾಡಿನ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ. ಬಟ್ ಕಾನ್ಸಿಕ್ವೆನ್ಸ್ ಏನಂತ ಹೇಳಿದ್ರೆ ಆಚೆ ಬಂದು ನೋಡುವಾಗ ನಮ್ ಗಾಡಿ ಅಲ್ಲಿ ಇರೋದಿಲ್ಲ. ಅದು ನಮ್ಗೆ ಗೊತ್ತಾಗ್ಬೇಕಂದ್ರೆ ಅದ್ರ ಪ್ರೋಟೋಕಾಲ್ ಬೇರೆನೇ ಇರುತ್ತೆ. RTO ದಿಂದ ನಮ್ಗೆ ಇನ್ಫಾರ್ಮೇಶನ್ ಬರ್ಬೇಕಂದ್ರೆ ಮೇ ಬಿ ಅವ್ರಿಗೆ ಇಮಿಡಿಯೇಟ್ ಆಗಿ ಸಿಗ್ಬೋದು, ಇಲ್ಲಾಂದ್ರೆ ಡಿಲೇ ಆಗಿ ಸಿಗ್ಬೋದು. ಬಟ್ ಆಸ್ ಸೂನ್ ಆಸ್ ಆ ವೆಹಿಕಲ್ ಓನರ್ ಆಚೆ ಬಂದ್ ನೋಡಿದ ತಕ್ಷಣ ಅವ್ರು ಏನ್ ಅನ್ಕೊಂತಾರೆ, ನನ್ ವೆಹಿಕಲ್ ಯಾರೋ ಕಳ್ತನ ಟೋ ಆಗಿರುತ್ತೆ ಅಂತ ಅವ್ರಿಗೆ ಐಡಿಯಾನೇ ಇರಲ್ಲ. ಆ ಒಂದು ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೋದು, ನಾವು ಆಚೆ ಇರೋ ಒಂದು ವ್ಯಕ್ತಿ ಯಾರಾದ್ರೆ
ಒಂದು ಪಬ್ಲಿಕ್ ವ್ಯಕ್ತಿ ಇವ್ರ ಗಾಡಿ ಎತ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಸ್ಕ್ಯಾನ್ ಮಾಡಿನೂ ತಿಳಿಸಬಹುದು. ಆದ್ರೆ ಟೋಡ್ ಅವೇ ಅಂತ ಆಪ್ಷನ್ ಇದೆ. ಸೊ ಯುವರ್ ವೆಹಿಕಲ್ ಹಸ್ ಬಿನ್ ಟೋಡ್ ಅವೇ ಅಂತ ನೀವು ಕ್ಲಿಕ್ ಮಾಡಿದ್ರೆ ಟೋ ಆಗಿದೆ ಅಂತ ಇನ್ಫಾರ್ಮ್ ಮಾಡಬಹುದು. ಇದು ಪಬ್ಲಿಕ್ ಮಾತ್ರ ಅಲ್ಲ, ಪೊಲೀಸ್ ಅವ್ರಿಗೂ ಒಂದು ಈಸಿ ಆಗಿದೆ. ಯಾಕಂದ್ರೆ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ತುಂಬಾನೇ ಪ್ರೆಷರ್ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಎಲ್ಲಾ ವೆಹಿಕಲ್ ನ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೋಸ್ಕರ ತಗೊಂಡೋಗಿ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಹಾಕ್ಬಿಟ್ಟು ನಂತರ ಅವರು ಥರ್ಡ್ ಪಾರ್ಟಿ ವೆಂಡರ್ ಮುಖಾಂತರ ಎಲ್ಲ ವೆರಿಫೈ ಮಾಡಿ ನಮ್ಗೆ ತಿಳಿಸೋದೇ ಅವ್ರ ಜವಾಬ್ದಾರಿ ಇರುತ್ತೆ. ಆದ್ರೆ ಆ ಒಂದು ಸಿಚುವೇಶನ್ ಅಲ್ಲಿ ಟ್ರಾಫಿಕ್ ಪೊಲೀಸ್ಗೂ ಇದು ತುಂಬಾ ಯೂಸ್ಫುಲ್. ಅವ್ರು ಏನ್ ಮಾಡ್ಬೋದು, ಜಸ್ಟ್ ಸ್ಕ್ಯಾನ್ ಮಾಡ್ಬಿಟ್ಟು ಯುವರ್ ವೆಹಿಕಲ್ ಹಸ್ ಬಿನ್ ಟೋಡ್ ಅವೇ ಅಂತ ಇನ್ಫಾರ್ಮ್ ಮಾಡಿದ್ರೆ ಇಮಿಡಿಯೇಟ್ಲಿ ನಮ್ಗೆ ಏನ್ ಬಂದ್ಬಿಡುತ್ತೆ, ಮೆಸೇಜ್ ಬರುತ್ತೆ. ಸೊ ನಾವೇನ್ ಮಾಡ್ಬೋದು, ನಿಯರೆಸ್ಟ್ ನಮ್ ಗಾಡಿ ಯಾವ ಲೊಕೇಶನ್ ಇಂದ ಎಲ್ಲಿ ಹೋಗಿದೆ ಅಂದ್ರೆ ಆ ಪೊಲೀಸ್ ಸ್ಟೇಷನ್ ನೀವು ಕನ್ಸಲ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನಮ್ ಗಾಡಿ ಈ ಲೊಕೇಶನ್ ಇಂದ ಹೋಗಿದೆ ಅಂತ ಹೇಳಿದ್ರೆ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುತ್ತೆ ಅಂತ. ಆ ಮುಖಾಂತರ ಟೋಯಿಂಗ್ ಇಶ್ಯೂದಿಂದ ಹೆಚ್ಚಿನ ಫೈನ್ ಇಂದನೂ ತಪ್ಪಿಸ್ಕೊಬಹುದು. ಇಮಿಡಿಯೇಟ್ಲಿ ನಿಮ್ ಗಾಡಿ ಕಳ್ದೋಗಿಲ್ಲ ಅಂತ ನೀವು ಕಾನ್ಫಿಡೆಂಟ್ ಆಗಿರ್ಬೋದು. ಯಾಕಂದ್ರೆ ಯಾವ ಪರ್ಸನ್ಗೆ ಯಾವ ಪ್ರಾಬ್ಲಮ್ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಎಲ್ಲರಿಗೂ ಅವ್ರ ವೆಹಿಕಲ್ ತುಂಬಾನೇ ಇಷ್ಟವಾಗಿರುವಂತ ಒಂದು ಕಾರ್ಯ. ಸೊ ನ್ಯೂ ವೆಹಿಕಲ್ ಯಾರು ಎತ್ಕೊಂಡು ಹೋಗ್ಬಿಟ್ರೆ ಅಂತ ಹೇಳಿದ್ರೆ ಅನೇಕರಿಗೆ ಪ್ರಾಬ್ಲಮ್ ಫೇಸ್ ಆಗುತ್ತೆ. ಆ ಒಂದು ಸಿಚುವೇಶನ್ ಅಲ್ಲಿ ಈ ಟೋಡ್ ಅವೇ ಇನ್ಫಾರ್ಮೇಶನ್ ಬರೋದ್ರ ಮುಖಾಂತರ ಈ ಟೋಡ್ ಅವೇ ಪ್ರಾಬ್ಲಮ್ ಇಂದ ಕೂಡ ನಾವೇನ್ ಮಾಡಬಹುದು, ರಿಕವರ್ ಆಗಬಹುದು. ಓಕೆ ಸರ್. ಇಷ್ಟು ನಮ್ಗೆ ಈ ಟೋಡ್ ಅವೇ ಮಾತ್ರ ಆದ್ಮೇಲೆ ಇವಾಗ ಆಕ್ಸಿಡೆಂಟ್ ಅಲರ್ಟ್. ಸೊ ಬೇಸಿಕ್ಲಿ ನಮ್ಗೆ ಗೊತ್ತು ಟ್ರಾಫಿಕ್ ಜಾಸ್ತಿ ಇದೆ ಅಂತಂದ್ರೆ ಆಕ್ಸಿಡೆಂಟ್ ಕೂಡ ಜಾಸ್ತಿ ಇದೆ. ಸೊ ಆಕ್ಸಿಡೆಂಟ್ ಸಿಚುವೇಶನ್ ಅಲ್ಲಿ ಎಲ್ಲರಿಗೂ ಗೊತ್ತು 101 ಆಂಬುಲೆನ್ಸ್ ನ ಕರಿಬೇಕು, 100ಗೆ ಪೊಲೀಸ್ ಕರಿಬೇಕು ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಯಾರು ಧೈರ್ಯ ಮಾಡ್ಕೊಂಡು ಅವ್ರಿಗೆ ಕರೆಯೋದಿಲ್ಲ. ಎಲ್ಲರಿಗೂ ಕಾನ್ಸಿಕ್ವೆನ್ಸ್ ಏನಾಗುತ್ತೆ, ಮುಂದೆ ಏನಾಗ್ಬೋದು ಅಂತಾನೆ ಭಯ. ಆ ಒಂದು ಸಿಚುವೇಶನ್ ಅಲ್ಲಿ ಡ್ಯಾಡಿಸ್ ರೋಡ್ ಕೊಡುವಂತ ಈ ಒಳ್ಳೆ ಪ್ಲಾಟ್ಫಾರ್ಮ್ ಇಂದ ನೀವು ಯೂಸ್ ಮಾಡೋದಿದ್ರೆ ಇಲ್ಲಿ 24/7 ಕಸ್ಟಮರ್ ಕೇರ್ ಸರ್ವಿಸ್ ಇರೋದ್ರಿಂದ ನೀವು ನೋಡ್ತಾ ಇರುವಂತ ಈ ಟೋಲ್ ಫ್ರೀ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಕಾಲ್ ಮಾಡಿಬಿಟ್ಟು ಆಕ್ಸಿಡೆಂಟ್ ಆಗಿರುವಂತ ಲೊಕೇಶನ್ ಅಂಡ್ ದ ವೆಹಿಕಲ್ ನಂಬರ್ ನೀವು ತಿಳಿಸೋದಾದ್ರೆ, ಆ ಗಾಡಿ ಮೇಲೆ ಡ್ಯಾಡಿಸ್ ರೋಡ್ ಸ್ಟಿಕ್ಕರ್ ಇತ್ತು ಅಂದ್ರೆ ನೀವೇನ್ ಮಾಡ್ಬೋದು, ಕಾಲ್ ಮಾಡ್ಬೋದು. ವೆಹಿಕಲ್ ನಂಬರ್ ಲೊಕೇಶನ್ ತಿಳಿಸ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ, ಇಮಿಡಿಯೇಟ್ಲಿ ಕಸ್ಟಮರ್ ನ ವೆರಿಫೈ ಮಾಡ್ತಾರೆ ಆ ಲೊಕೇಶನ್ ಅಲ್ಲಿ ಆ ಗಾಡಿಗೆ. ನೆಕ್ಸ್ಟ್ ಅವ್ರ ಮನೆಯವ್ರಿಗೆ ಅವ್ರು ತಿಳಿಸ್ತಾರೆ. ಮನೆಯವ್ರಿಗೆ ತಿಳಿಸಿ ಇನ್ಫಾರ್ಮ್ ಮಾಡ್ತಾರೆ. ನೆಕ್ಸ್ಟ್ ಇಮಿಡಿಯೇಟ್ಲಿ ಪಕ್ಕದಲ್ಲಿರುವಂತ ಪೊಲೀಸ್ ಸ್ಟೇಷನ್ಗೆ, ಆಂಬುಲೆನ್ಸ್ಗೆ ಮತ್ತೆ ಬ್ಲಡ್ ಬ್ಯಾಂಕ್ಗೆ ಇನ್ಫಾರ್ಮೇಶನ್ ಒಂದೇ ಒಂದು ಕಾಲ್ ನೀವು ಮಾಡೋದ್ರಿಂದ ಈ 5 ಕೆಲಸನೂ ನಡೀತದೆ. ಸೊ ಅದ್ರ ಮುಖಾಂತರ ಏನಾಗುತ್ತೆ, ಒಂದು ಆಕ್ಸಿಡೆಂಟ್ ಆದ್ರೆ ಯೂಶುವಲ್ ಪ್ರೋಟೋಕಾಲ್ ಪ್ರಕಾರ 1 hour ಇಸ್ ಎ ಗೋಲ್ಡನ್ ಅವರ್ ಅಂತ ನಾವ್ ಹೇಳ್ತೀರಿ. ಆ 1 hour ಒಳಗಡೆ ಒಂದು ಕರೆಕ್ಟ್ ಆಗಿರುವಂತ ಟ್ರೀಟ್ಮೆಂಟ್ ಒಂದು ವ್ಯಕ್ತಿಗೆ ಸಿಕ್ತು, ಬ್ಲಡ್ ಲಾಸ್ ಆಗಿದ್ರೇನು ಬ್ಲಡ್ ಸಿಕ್ತು, ಈ ತರ ಸಿಚುವೇಶನ್ ಇದ್ರೆ ಅವ್ರ ಏನಾಗಲ್ಲ, ಅವ್ರನ್ನ ಸಾಯೋದ್ರಿಂದ ನಾವು ಉಳಿಸಬಹುದು. ಯಾಕಂದ್ರೆ ಎಲ್ಲರೂ ಆಕ್ಸಿಡೆಂಟ್ ಇಂದ ಸಾಯೋದಿಲ್ಲ, ಟ್ರೀಟ್ಮೆಂಟ್ ಸಿಕ್ಕೇನೆ ಸತ್ತೋಗ್ತಾರೆ. ಸೊ ಟ್ರೀಟ್ಮೆಂಟ್ ಒಂದು ವ್ಯಕ್ತಿ ಕರೆಕ್ಟ್ ಆಗಿ ಸಿಕ್ಕಿದ್ರೆ ಆ ವ್ಯಕ್ತಿ ನಾವು ಆಕ್ಸಿಡೆಂಟ್ ಇಂದ ಉಳಿಸೋಕೆ ಡ್ಯಾಡಿಸ್ ರೋಡ್ ಪ್ಲಾಟ್ಫಾರ್ಮ್ ಮುಖಾಂತರ ನೀವೇನ್ ಮಾಡ್ಬೋದು, ಒಂದು ವ್ಯಕ್ತಿಯ ಪ್ರಾಣ ಕೂಡ ಉಳಿಸಬಹುದು. ಸೊ ಯಾರಿಗೂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಕೋರ್ಟ್ಗೆ ಹೋಗ್ಬೇಕಂತ ಟೆನ್ಷನ್ ಇಲ್ಲ. ನೀವು ಜಸ್ಟ್ ಕಾಲ್ ಮಾಡಿ ಡ್ಯಾಡಿಸ್ ರೋಡ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು, ಲೊಕೇಶನ್, ಪರ್ಟಿಕ್ಯುಲರ್ ಪ್ಲೇಸ್, ವೆಹಿಕಲ್ ನಂಬರ್ ಹೇಳಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಮನೆಯವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಮನೆಯವ್ರಿಗೆ ಯಾಕೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಗೆ ಗೊತ್ತಿಲ್ಲ, ಇವಾಗ ಇನ್ಶೂರೆನ್ಸ್ ಅನ್ನೋದು ಕಾಮನ್, ಎಲ್ಲರಿಗೂ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ, ಲೈಫ್ ಇನ್ಶೂರೆನ್ಸ್ ಎಲ್ಲ ಇರುತ್ತೆ. ಸೊ ಯೂಶುವಲಿ ಏನ್ ಮಾಡ್ತಾರೆ, ಆಂಬುಲೆನ್ಸ್ ಅವ್ರು ತಗೊಂಡು ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹಾಕ್ತಾರೆ. ಸೊ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇರುವಂತ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಟ್ರೀಟ್ಮೆಂಟ್ ಲೇಟ್ ಆಗಿ ಸಿಗ್ಬೋದು. ಒಂದ್ ವೇಳೆ ಆ ವ್ಯಕ್ತಿಗೆ ಏನಾದ್ರೆ ಇನ್ಶೂರೆನ್ಸ್ ಇತ್ತು ಅಂತ ಹೇಳಿದ್ರೆ, ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂತ ಹೇಳಿದ್ರೆ, ಅವ್ರ ಮನೆಯವ್ರಿಗೆ ತಿಳಿಸೋದ್ರ ಮುಖಾಂತರ ಅವ್ರಿಗೆ ಒಂದು ಒಳ್ಳೆ ಹಾಸ್ಪಿಟಲ್ ತಗೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಅವ್ರಿಗೆ ಪ್ರಾಪರ್ ಟ್ರೀಟ್ಮೆಂಟ್, ಪ್ರಾಪರ್ ಸೇಫ್ಟಿ ಕೊಟ್ರೆ ಏನಾಗುತ್ತೆ, ಅವ್ರನ್ನ ಈಸಿಯಾಗಿ ರಿಕವರ್ ಮಾಡ್ಬೋದು, ಸೇವ್ ಮಾಡ್ಬೋದು. ಸೊ ಇದು ಆಕ್ಸಿಡೆಂಟ್ ಅಲ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಸೂಪರ್ ಸರ್. ಇನ್ನೊಂದು ಏನಂದ್ರೆ ಸರ್, ಇದು ಬರೀ ಎಷ್ಟೊಂದು ಜನ ಕೇಳ್ತಾರೆ, ಇವಾಗ ಕರ್ನಾಟಕ ಅಲ್ಲಿ ಮಾತ್ರ ವರ್ಕ್ ಆಗುತ್ತಾ ಈ ಕಸ್ಟಮರ್ ಕೇರ್, ಅಥವಾ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ವರ್ಕ್ ಆಗುತ್ತೆ ಅಂತ? ನೀವು ಸ್ಟಿಕ್ಕರ್ ಹಾಕೊಂಡ್ರೆ ಸಾಕು, ಯಾವ ಲ್ಯಾಂಗ್ವೇಜ್ ಅಂತ ಟೆನ್ಷನ್ ಇಲ್ಲ. ಆಲ್ ಓವರ್ ಇಂಡಿಯಾ 24/7 ಎಲ್ಲ ಲ್ಯಾಂಗ್ವೇಜ್ಗೂ ಇದು ಅಪ್ಲೈ ಆಗುತ್ತೆ. ಓಕೆ ಸರ್, ಇವಾಗ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಹೇಳಿದ್ರಿ. ಇದನ್ನ ಯಾವ ತರ ಇನ್ಸ್ಟಾಲ್ ಮಾಡಬೇಕು, ಯಾವ ತರ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು ಅಂತೆಲ್ಲ ಸ್ವಲ್ಪ ತಿಳಿಸಿ ಸರ್. ಖಂಡಿತ. ಹೇಗಂತ ಹೇಳಿದ್ರೆ, ಫಸ್ಟ್ ಡ್ಯಾಡಿಸ್ ರೋಡ್ ಅಪ್ಲಿಕೇಶನ್ ನೀವೇನ್ ಮಾಡಬೇಕು, ನಿಮ್ಮ ಮೊಬೈಲ್ ಫೋನಲ್ಲಿ ಡೌನ್ಲೋಡ್ ಮಾಡ್ಬೋದು. ಲೈಕ್ ಗೂಗಲ್ ಪ್ಲೇದಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡ್ಬೋದು, ನೀವು ಡ್ಯಾಡಿಸ್ ರೋಡ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೋದು. ಅಥವಾ ಆಪಲ್ iOS ಅದಲ್ಲಿ ಕೂಡ ಹೋಗ್ಬಿಟ್ಟು ನೀವೇನ್ ಮಾಡ್ಬೋದು, ಡ್ಯಾಡಿಸ್ ರೋಡ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಮಾಡಿದ ತಕ್ಷಣ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಹೆಸರು, ನೆಕ್ಸ್ಟ್ ಇಮಿಡಿಯೇಟ್ಲಿ ನಿಮಗೆ OTP ಬರುತ್ತೆ. OTP ಬಂದು ನೀವು ರಿಜಿಸ್ಟರ್ ಆಗಿ ಸೈನ್ ಇನ್ ಮಾಡ್ತೀರಾ. ಸೈನ್ ಇನ್ ಆದ್ಮೇಲೆ ನೀವೇನ್ ಮಾಡ್ತೀರಾ, ಒಳಗಡೆ ಹೋಗ್ಬಿಟ್ಟು ನಿಮ್ಮ ವೆಹಿಕಲ್ ನಂಬರ್, ಸೊ ನೀವು ವೆಹಿಕಲ್ ನಂಬರ್ ಆಗಿದ ತಕ್ಷಣ ಯಾವ ಮಾಡೆಲ್ ಅಂತ ತೋರಿಸುತ್ತೆ. ಸೊ ನಿಮ್ಮ ಮಾಡೆಲ್ ನಂಬರ್ ನಿಮ್ದು ಯಾವ್ದು, ಇವಾಗ ಮಹೇಂದ್ರ ಅಂತ ಹೇಳಿದ್ರೆ ಮಹೇಂದ್ರ ಝೈಲೋನಾ, ವೆಂಟೋನಾ, XUV ಯಾವ್ದಂತ ತೋರಿಸುತ್ತೆ. ನೀವು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಈಸಿಯಾಗಿ ರಿಜಿಸ್ಟರ್ ಆಗುತ್ತೆ. ಅದಾದ ನಂತರ ನೀವೇನ್ ಮಾಡಬೇಕು, ನಿಮ್ಮ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್. ಹೇಗಂತ ಹೇಳಿದ್ರೆ, ಇವಾಗ ನಿಮ್ ನಂಬರ್ ಅದ್ರಲ್ಲಿ ರಿಜಿಸ್ಟರ್ ಆಗಿರುತ್ತೆ. ನಿಮ್ಗೆ ಎಮರ್ಜೆನ್ಸಿಯಲ್ಲಿ ಹೆಲ್ಪ್ ಮಾಡಕ್ ಬರುವಂತ 2 ನಂಬರ್ ಅದ್ರಲ್ಲಿ ಸೇವ್ ಮಾಡ್ಬೋದು. ನಿಮ್ಮ ಮನೆಯವ್ರದ್ದು ಇಲ್ಲ ನಿಮ್ಮ ಫ್ರೆಂಡ್ ಅವ್ರದ್ದು ಯಾರ್ದಾದ್ರೆ ನಂಬರ್ ಅದ್ರಲ್ಲಿ ಸೇವ್ ಮಾಡ್ಬೋದು. ನೆಕ್ಸ್ಟ್ ಏನ್ ಮಾಡ್ಬೋದು, ನಿಮ್ ಬ್ಲಡ್ ಗ್ರೂಪ್ ಯಾವ್ದು, ನಿಮ್ಮ ಬ್ಲಡ್ ಗ್ರೂಪ್ ಅಂತ ಅದರ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ರೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಆಕ್ಸಿಡೆಂಟ್ ಸಿಚುವೇಶನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಇದೆಲ್ಲ ಫೀಚರ್ಸ್ ಅದರಲ್ಲಿ ಆಡ್ ಮಾಡ್ಬೋದು.
ಸೊ ಇದು ಮಾತ್ರ ಅಲ್ಲ, ಅದ್ರಲ್ಲಿ ನಮ್ಗೆ ಇನ್ನೊಂದು ಆಪ್ಷನ್ ಏನಿದೆ ಅಂತ ಹೇಳಿದ್ರೆ ನಮಗೆ ಸ್ಟೋರ್ ಡಾಕ್ಯುಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಸ್ಟೋರ್ ಡಾಕ್ಯುಮೆಂಟ್ಸ್ ಅಲ್ಲಿ ನೀವೇನ್ ಮಾಡ್ಬೋದು, ನಿಮ್ಮ ಎಲ್ಲಾ ರಿಕ್ವೈರ್ಮೆಂಟ್ ಬೇಕಾಗಿರುವಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಸ್ಟೋರ್ ಮಾಡೋದು. ಲೈಕ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, RC ಬುಕ್, ಇನ್ಶೂರೆನ್ಸ್, ಪೊಲ್ಯೂಷನ್ ಸರ್ಟಿಫಿಕೇಟ್ ಎಲ್ಲ ಸಾಫ್ಟ್ ಕಾಪಿನ ಡಿಜಿಲಾಕ್ ಸಿಸ್ಟಮ್ ಅಲ್ಲಿ ನೀವು ಪ್ರೊಟೆಕ್ಟ್ ಮಾಡಿಕೊಬಹುದು. ಯಾಕಂತ ಹೇಳಿದ್ರೆ ನಾವೇನಾದ್ರೂ ಪರ್ಸ್ ಮರ್ತೋಗ್ಬಿಟ್ರಿ, ಡಾಕ್ಯುಮೆಂಟ್ಸ್ ಮರ್ತೋಗ್ಬಿಟ್ರಿ ಅಂತ ಹೇಳಿದ್ರೆ ಪೊಲೀಸ್ಗೂ ಡಿಸ್ಪ್ಲೇ ಮಾಡಕ್ಕೆ ಅದು ಹೆಲ್ಪ್ ಆಗುತ್ತೆ. ನಾವೆಲ್ಲಾದ್ರೂ ತಗೊಂಡೋದ್ರೆ ನಮ್ಗೆ ಸೇಫ್ಟಿಗೆ ನಾವು ಈ ಪರ್ಟಿಕ್ಯುಲರ್ ಪ್ಲೇಸ್ ಇಂದ ಬಂದಿದ್ರಿ ಅಂತ ತೋರ್ಸಕ್ಕೂ ಯೂಸ್ ಆಗುತ್ತೆ. ಅದು ಮಾತ್ರ ಅಲ್ಲ, ನೀವು ಅದ್ರಲ್ಲಿ ಸ್ಟೋರ್ ಮಾಡೋದ್ರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಅದು ರಿಮೈಂಡರ್ ಆಗಿ ಕೆಲಸ ಮಾಡುತ್ತೆ ಅಂತ ನಾನು ಮುಂಚೆ ಹೇಳಿದ್ದೆ. ಯಾಕಂದ್ರೆ ಇದು ನಮ್ದು ನೋಟಿಫಿಕೇಶನ್ ರಿಮೈಂಡರ್ ತುಂಬಾ ಕೆಲಸ ಮಾಡುದು. ಸೊ ರಿಮೈಂಡರ್ ಏನ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಿಸ್ಕೊಬೇಕು. ಸೊ ಎಕ್ಸ್ಪೈರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಿಮ್ಗೆ ರಿಮೈಂಡ್ ಮಾಡುತ್ತೆ. ಪೊಲ್ಯೂಷನ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗ್ತಾ ಇದೆ ಅಂದ್ರೆ ಅದು ವಿತಿನ್ 10 days ಬಿಫೋರ್ ನಿಮಗೆ ನೋಟಿಫೈ ಮಾಡುತ್ತೆ. ನೀವು ಹೋಗಿ ರಿನ್ಯೂವಲ್ ಮಾಡಿ, ಆಗ ನೀವೇನ್ ಮಾಡ್ಬೋದು, ಪೆನಾಲ್ಟಿ ಇಂದ ತಪ್ಪಿಸ್ಕೊಬಹುದು. ತಕ್ಷಣ ಹೋಗಿ ನಿಮ್ಮ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡ್ಕೊಬಹುದು. ಈ ರೀತಿ ನಮ್ಮ ಡ್ಯಾಡಿಸ್ ರೋಡ್ ಪ್ಲಾಟ್ಫಾರ್ಮ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟ್ಸ್ ಸ್ಟೋರ್ ಮಾಡ್ಬೋದು. ಇವು ನಿಮಗೆ ಬೇಕಾಗಿರುವಂತ ರಿಮೈಂಡರ್ ಕರೆಕ್ಟ್ ಟೈಮಲ್ಲಿ ಸಿಗುತ್ತೆ. ಸೊ ಸರ್, ಇವಾಗ ಈ ಅಪ್ಲಿಕೇಶನ್ ನಮಗೆ ಫ್ರೀ ಇರುತ್ತಾ ಅಥವಾ ಪೇಡ್ ಅಪ್ಲಿಕೇಶನ್ ಆಗಿರುತ್ತೆ? ಅಪ್ಲಿಕೇಶನ್ಗೆ ಏನು ಕಾಸ್ಟ್ ಇಲ್ಲ. ನೀವು ಈಸಿಯಾಗಿ ನಿಮ್ಗೆ ಇಂಟರ್ನೆಟ್ ಇದ್ರೆ ಸಾಕು, ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಓಕೆ, ಅದು ಐಫೋನ್ಗೂ ಬರುತ್ತೆ, ಆಂಡ್ರಾಯ್ಡ್ಗೂ ಬರುತ್ತೆ? ಹೌದು, ಖಂಡಿತ. ಓಕೆ ಸರ್, ನೆಕ್ಸ್ಟ್ ಇವಾಗ ಈ ಸ್ಟಿಕ್ಕರ್ದು ಎಷ್ಟಾಗುತ್ತೆ ಸರ್ ಚಾರ್ಜಸ್? ನೋಡಿ, ಈ ಸ್ಟಿಕ್ಕರ್ ಯಾವುದೇ ಒಂದು ವ್ಯಕ್ತಿ ಅವ್ರ ಗಾಡಿಯಲ್ಲಿ ಹಾಕ್ಬೇಕಂದ್ರೆ ಅವ್ರಿಗೆ ಒಂದೇ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಜಸ್ಟ್ 599 ₹599 ಒಂದು ಸ್ಟಿಕ್ಕರ್ ನೀವು ತಗೊಂಡ್ರೆ ನಿಮಗೆ ಲೈಫ್ ಟೈಮ್ ಸರ್ವಿಸ್. ಅಂದ್ರೆ ಮಂತ್ಲಿ ರಿನ್ಯೂವಲ್ಸ್ ಆತರ ಯಾವ ರಿನ್ಯೂವಲ್ ಎಕ್ಸ್ಟ್ರಾ ಚಾರ್ಜಸ್ ಯಾವುದು ಇರಲ್ಲ. ನೀವು ಬೇಕಾದ್ರೆ ಈ ಫೀಚರ್ಸ್ ಎಲ್ಲ ಇದು ನಿಮಗೆ 599 ಅಲ್ಲಿ ಲೈಫ್ ಟೈಮ್ ಸಿಗುತ್ತೆ. ಓಕೆ ಸರ್, ಸಪೋಸ್ ಇವಾಗ ಈ ಸ್ಟಿಕ್ಕರ್ ನಾವು ಹಂಚಿರ್ತೀವಿ, ಯಾವುದೋ ಒಂದು ಮಕ್ಕಳು ಅಥವಾ ರೋಡಲ್ಲಿರೋರು ಯಾರೋ ಒಂದು ಸ್ವಲ್ಪ ಕಿತ್ತಾಕಿದ್ರೆ ಮತ್ತೆ ನಮಗೆ ಸ್ಟಿಕ್ಕರ್ ಸಿಗುತ್ತಾ ಅಥವಾ ಪರ್ಚೇಸ್ ಮಾಡಬೇಕು ವಾಪಸ್ ಅಥವಾ? ನೋಡಿ ಸರ್, ನಾವು ಯೂಶುವಲಿ ಕಂಪನಿ ಕ್ಲೈಮ್ ಮಾಡುತ್ತೆ ಈ ಸ್ಟಿಕ್ಕರ್ 1 year ವಾರಂಟಿ ಅಂತ ಹೇಳ್ಬಿಟ್ಟು. ಅದೇನಕ್ಕೆ ಹೇಳುತ್ತೆ ಅಂತ ಹೇಳಿದ್ರೆ ಈ ಸ್ಟಿಕ್ಕರ್ 3M ಇಂದ ಮಾಡಿರೋದು, 3M ಕೋಟೆಡ್ ಸ್ಟಿಕ್ಕರ್. ಓಕೆನಾ? ಅದು ಮಾತ್ರ ಅಲ್ಲ, UV ರೈಸ್ ಪ್ರೊಟೆಕ್ಟೆಡ್ ಮತ್ತೆ ವಾಟರ್ ರೆಸಿಸ್ಟೆಂಟ್. ಸೊ ಅದ್ರ ಮುಖಾಂತರ ಏನಾಗುತ್ತೆ ಅಂತ ಹೇಳಿದ್ರೆ ನೀವೇನಾದ್ರೆ ಕಾರ್ ವಾಶ್ ಮಾಡಿದ್ರೇನೋ ಅಥವಾ ಸಾಧಾರಣ ಕಿತ್ತಾಕ್ಬೇಕಂತ ಹೇಳಿದ್ರು ಅಷ್ಟು ಈಸಿಯಾಗಿ ಬರೋದಿಲ್ಲ. ಅದು ಅಡ್ಜಸ್ಟ್ ಚೆನ್ನಾಗಿರೋದ್ರಿಂದ ಲೈಫ್ ಬರುತ್ತೆ, ನಿಮ್ಗೆ ಏನ್ ತೊಂದ್ರೆ ಇಲ್ಲ. ಅದಕ್ಕೆ ಕಂಪನಿ 1 year ವಾರಂಟಿ. ಏನಾದ್ರೆ ಸಪೋಸ್ ನಿಮ್ಗೆ ಸ್ಟಿಕ್ಕರ್ ಏನಾದ್ರೆ ಫೇಡ್ ಆಗೋಯ್ತು ಅಥವಾ ವಾಟರ್ ನೀರ್ ಬಿದ್ಬಿಟ್ಟು ಏನಾದ್ರೂ ಆಗ್ಬಿಡ್ತು, ಆ ರೀತಿ ನಿಮ್ಗೆ 1 year ಒಳಗಡೆ ಏನಾದ್ರೂ ಬಂತು ಅಂದ್ರೆ ನೀವು ಈಸಿಯಾಗಿ ಅವ್ರನ್ನ ಕ್ಲೈಮ್ ಮಾಡ್ಬಿಟ್ಟು ಏನ್ ಮಾಡ್ಬೋದು, ಫ್ರೀ ಆಗಿ ಸ್ಟಿಕ್ಕರ್ ಪಡ್ಕೊಬಹುದು. ಓಕೆ, ಸೊ ಆ ತರ ಆಪ್ಷನ್ಸ್ ಕೂಡ ಇರುತ್ತೆ. ಸೂಪರ್ ಸರ್. ನೆಕ್ಸ್ಟ್ ಈ ಪ್ರಾಡಕ್ಟ್ ಬಗ್ಗೆ ನನ್ಗೆ ಕೂಡ ತುಂಬಾನೇ ಇಷ್ಟ ಆಯ್ತು, ಎಲ್ರಿಗೂ ತುಂಬಾನೇ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನೀವು ಕೂಡ ಬಿಸ್ನೆಸ್ ಆಪರ್ಚುನಿಟಿ ಪ್ರೊವೈಡ್ ಮಾಡ್ತೀರಾ, ಡಿಸ್ಟ್ರಿಬ್ಯೂಷನ್ ಪ್ರೊವೈಡ್ ಮಾಡ್ತೀರಾ ಅಂತ. ಸೊ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ಸ್ವಲ್ಪ ಹೇಳಿ ಸರ್. ಯಾಕಂದರೆ ಒಬ್ಬರು ಸ್ಟಾರ್ಟಪ್ ಅಂತ ಮಾಡಬೇಕಂತ ಇರ್ತಾರೆ, ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಮಾಡಬೇಕು ಅಂತ ಇರ್ತಾರೆ. ಸೊ ಬಿಸ್ನೆಸ್ ಆಪರ್ಚುನಿಟಿ ನೀವು ಪ್ರೊವೈಡ್ ಮಾಡ್ತೀರಾ, ಅದ್ರ ಬಗ್ಗೆ ಹೇಳಿ. ಹೌದು, ಖಂಡಿತ. ಇವಾಗ ಎಲ್ಲರಿಗೂ ಒಂದೇ ಇನ್ಕಮ್ ಇಂದ ಲೈಫ್ ನ ಲೀಡ್ ಮಾಡಕ್ ಆಗೋದಿಲ್ಲ. ಒಂದ್ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಇನ್ನೊಂದು ಕೆಲಸ ಇದ್ರೇನೆ ಈ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಕೆಲಸ ಜೀವಿಸ್ಬೇಕಂದ್ರೆ. ಅದಕ್ಕೋಸ್ಕರ ಏನ್ ಮಾಡ್ಬೋದು, ಡ್ಯಾಡಿಸ್ ರೋಡ್ ಪ್ಲಾಟ್ಫಾರ್ಮ್ ಏನ್ ಕೊಡ್ತಾ ಇದೆ, ಒಂದು ಬಿಸ್ನೆಸ್ ಆಪರ್ಚುನಿಟಿ ಎಲ್ಲರಿಗೂ ಮಾಡ್ಬೋದು. ಇವರೇ ಮಾಡ್ಬೇಕು ಅಂತ ಏನೂ ಇಲ್ಲ. ಜಸ್ಟ್ ನೀವೇನ್ ಮಾಡ್ಬೋದು, ಈ ತರ ನೀವು ನೋಡ್ತಾ ಇರುವಂತ DKL ಪ್ಯಾಕೇಜ್ ನೀವು ತಗೊಂಡ್ಬಿಟ್ಟು ನೀವೇನ್ ಮಾಡ್ಬೋದು, ನಿಮ್ಮ ಏರಿಯಾದಲ್ಲಿ ಡಿಸ್ಟ್ರಿಬ್ಯೂಟರ್ಶಿಪ್ ತಗೊಬಹುದು. ಲೈಕ್ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೆ ನೀವು ತಗೊಬಹುದು. ನಾವು ನಿಮ್ಗೆ ಡಿಸ್ಟ್ರಿಬ್ಯೂಟರ್ಶಿಪ್ ಆಪ್ಷನ್ ಕೊಡ್ತೀವಿ. ನೀವೇನಾಗ್ಬೋದು, ಸಬ್ ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ ಆಪ್ಷನ್ ನಿಮ್ಗೆ ಇದೆ. ಸೊ ಡಿಸ್ಟ್ರಿಬ್ಯೂಷನ್ ತೊಗೊಬೇಕಾದ್ರೆ ಎಲಿಜಿಬಿಲಿಟಿ ಯಾವ ಥರ ಇರಬೇಕು, ಅಥವಾ ಬೆಂಗಳೂರಲ್ಲೇ ಇರಬೇಕಾ ಅಥವಾ ಯಾವ ಥರ ಸರ್? ಯಾವ ಪರ್ಟಿಕ್ಯುಲರ್ ಏರಿಯಾ ನೀವು ತಗೊಳ್ತಾ ಇದ್ದೀರಾ, ಯಾವ ಡಿಸ್ಟ್ರಿಕ್ಟ್ ನಿಮ್ಗೆ ಬೇಕು ಅಂತ ನೀವು ಚೂಸ್ ಮಾಡ್ತೀರೋ ಆ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ಗೆ ಅವ್ರು ಏನು ಮಾಡ್ಬೋದು, ಡಿಸ್ಟ್ರಿಬ್ಯೂಟರ್ ಆಗ್ಬೋದು. ಅವ್ರು ಏನು ಮಾಡ್ಬೋದು, ಇಷ್ಟು ಯೂನಿಟ್ ನನಗೆ ಬೇಕು, ನಾನು ಈ ಯೂನಿಟ್ ಈ ಏರಿಯಾ ಕವರ್ ಮಾಡ್ತೀನಿ ಅಂತ ಯಾರು ಮುಂದೆ ಬರ್ತಾರೋ ಅವ್ರಿಗೆ ಆ ಯೂನಿಟ್ ಮೇಲೆ ಪ್ರೈಸಸ್ ಇರುತ್ತೆ. ಸೊ ಎಷ್ಟು ಯೂನಿಟ್ಸ್ ನೀವು ಪರ್ಚೇಸ್ ಮಾಡ್ತೀರೋ ಅದ್ರ ಮೇಲೆ ಅವ್ರಿಗೆ ಪ್ರೈಸ್ ಇರುತ್ತೆ, ಡಿಸ್ಟ್ರಿಬ್ಯೂಟರ್ಸ್ ಪ್ರೈಸ್ ಇರುತ್ತೆ. ಸೊ ನಿಮ್ ಡಿಸ್ಟ್ರಿಬ್ಯೂಟರ್ಸ್ ಕಾಸ್ಟ್ ಡೀಟೇಲ್ಸ್ ಬೇಕಾಗಿದ್ರೆ ನಾವು ಡಿಸ್ಪ್ಲೇ ಮಾಡುವಂತ ಈ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಾವು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀವಿ. ನೀವು ಯಾವ ಏರಿಯಾದಲ್ಲಿ ಮಾಡಬೇಕು, ಎಷ್ಟು ಟೆರಿಟರಿ ತಗೊಬೇಕು, ಒಂದು ಡಿಸ್ಟ್ರಿಕ್ಟ್ ಬೇಕಾ, 2 ಡಿಸ್ಟ್ರಿಕ್ಟ್ ಬೇಕಾ, ಇಲ್ಲ ಮೈನ್ ಸಿಟಿನ ಕವರ್ ಮಾಡ್ತೀರಾ ಅಂತ ಪ್ಲಾನ್ ಮಾಡ್ತೀರಾ, ಆ ರೀತಿ ನಿಮ್ಗೆ ಯಾವ ತರ ಅನುಕೂಲ ಬೇಕೋ ಆ ರೀತಿಯಾಗಿ ನಾವು ನಿಮ್ಗೆ ಈ ಡಿಸ್ಟ್ರಿಬ್ಯೂಟರ್ಶಿಪ್ ಮಾಡಿಸ್ಕೊಡ್ತೀವಿ. ಮತ್ತೆ ನಮ್ದು ಅಗ್ರಿಮೆಂಟ್ ಬೇಸಿಸ್ ಇರುತ್ತೆ. ಸೊ ನಾವು ಅಗ್ರಿಮೆಂಟ್ ಬೇಸಿಸ್ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೊಂದು ಗ್ಯಾರಂಟಿ ಇರಲಿ. ಸೊ ಯಾವುದೇ ಒಂದು ಪ್ರಾಡಕ್ಟ್ಗೆ ಒಂದು ಗ್ಯಾರಂಟಿ ಅನ್ನೋದು ಬೇಕು. ನಾನು ಈ ಏರಿಯಾದಲ್ಲಿ ಮಾಡ್ತಾ ಇದ್ದೀನಿ, ನಾನು ಡಿಸ್ಟ್ರಿಬ್ಯೂಟರ್ ಅಂತ ತೋರಿಸಬಹುದು. ಯಾರು ನಿಮ್ಗೆ ಕ್ವಶನ್ ಮಾಡೋದಿಲ್ಲ, ನಾನು ಡಿಸ್ಟ್ರಿಬ್ಯೂಟರ್ ಆಗಿದ್ದು ಇಲ್ಲಿ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅಶ್ಯೂರೆನ್ಸ್ ಇರುತ್ತೆ. ಆ ರೀತಿ ನಿಮ್ಗೆ ಅದು ನಾವು ಅಗ್ರಿಮೆಂಟ್ ಬೇಸಿಸ್ ಮಾಡ್ಕೊಡ್ತೀವಿ. ಅದು 1 year ವ್ಯಾಲಿಡಿಟಿ ಇರುತ್ತೆ. ಮತ್ತೆ ನೀವು ಕಂಟಿನ್ಯೂ ಮಾಡ್ಬೇಕಂದ್ರೆ ನೀವು ರಿನ್ಯೂವಲ್ ಮಾಡಿಸ್ಕೊಬಹುದು. ಸರ್, ಇವಾಗ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಎಲ್ಲ ಹೇಳಿದ್ರಿ. ನೆಕ್ಸ್ಟ್ ಇವಾಗ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಅವರು ಒಂದು ಪಾರ್ಟ್ ಟೈಮ್ ಅರ್ನ್ ಮಾಡ್ಬೇಕಂತ ಇರ್ತಾರೆ. ಸೊ ಅವ್ರಿಗೆ ಏನಾದ್ರು ನೀವು ಆಪರ್ಚುನಿಟೀಸ್ ಪ್ರೊವೈಡ್ ಮಾಡ್ತೀರಾ ಅಂತ ಯಾವ ತರ ಸರ್? ಖಂಡಿತ. ನೋಡಿ, ಇವಾಗ ಯಾರು ಬೇಕಾದ್ರೆ ಇಂಡಿವಿಜುವಲ್ ಆಗಿ ಇದನ್ನ ಏನ್ ಮಾಡ್ಬೋದು, ಸ್ಟಿಕ್ಕರ್ ನ ಸೇಲ್ ಮಾಡ್ಬಿಟ್ಟು ಅವರು ಪ್ರಾಫಿಟ್ ಇದರಿಂದ ನೋಡ್ಬೋದು. ಸೊ ಅವ್ರು ಏನ್ ಮಾಡ್ಬೇಕಾಗುತ್ತೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಅವ್ರು ಯಾವ ಏರಿಯಾದಲ್ಲಿ ಇದ್ದಾರೋ ಆ ಡಿಸ್ಟ್ರಿಬ್ಯೂಟರ್ಸ್ ಮುಖಾಂತರ ಇವ್ರು
ಇವ್ರೇನ್ ಮಾಡ್ಬೋದು, ನಾನು 100 ಕ್ವಾಂಟಿಟಿ ಸೇಲ್ ಮಾಡ್ತೀನಿ, 50 ಕ್ವಾಂಟಿಟಿ ಮಾಡ್ತೀನಿ ಅಂತ ಪರ್ ಡೇ ಮಾಡ್ತೀನಿ ಅಂತ ಯಾರಾದ್ರೆ ಮುಂದೆ ಬರಲಿ ಅವ್ರಿಗೆ ಆಪರ್ಚುನಿಟಿ ಕೊಡ್ತೀವಿ. ಅವ್ರೇನ್ ಮಾಡ್ಬೋದು, ಅವ್ರ ಕಾಲೇಜಸ್ ಅಲ್ಲಿ ಅವ್ರಿಗೆ ಗೊತ್ತಿರುವಂಥ ಫ್ರೆಂಡ್ಸ್ ಲೊಕೇಶನ್ ಅಲ್ಲಿ ಎಲ್ಲಿ ಬೇಕಾದ್ರೆ ಅವ್ರು ಏನ್ ಮಾಡ್ಬೋದು, ಇದನ್ನ ಸೇಲ್ ಮಾಡ್ಬೋದು. ವಿಶೇಷವಾಗಿ ನಾವು ಹೇಳ್ಬೇಕಂತ ಹೇಳಿದ್ರೆ ಅಪಾರ್ಟ್ಮೆಂಟ್ಸ್ ನ ಕನ್ಸಲ್ಟ್ ಮಾಡ್ಬೋದು. ಅಪಾರ್ಟ್ಮೆಂಟ್ ಅಲ್ಲಿ ಬಲ್ಕ್ ಆಗಿ ನೀವು ಸೇಲ್ ಮಾಡ್ತೀರಾ ಅಥವಾ ನಿಮ್ಗೆ ಇಂಡಿವಿಜುವಲ್ ಆಗಿ ಬೇಕಂತ ಹೇಳಿದ್ರೆ ಅಲ್ಲಿ ಕೂಡ ನಾವು ಕೊಡುವಂತ ಆಪ್ಷನ್ ನಮಗಿದೆ. ಆ ಥರ ಆಪ್ಷನ್ ಇದೆ. ಓಕೆ ಸರ್, ನೆಕ್ಸ್ಟ್ ಇವಾಗ ಪರ್ಟಿಕ್ಯುಲರ್ ಆಗಿ ಇದನ್ನ ಎಲ್ಲೆಲ್ಲ ಸೇಲ್ ಮಾಡ್ಬೋದು ಸರ್, ಯಾವ ಲೊಕೇಶನ್ ಅಲ್ಲ? ಓಕೆ ನಾನು ಹೇಳ್ತೀನಿ ನೋಡಿ. ಇದು ಪ್ರೈಮ್ ಆಗಿ ನಮಗೆ ಪಾರ್ಕಿಂಗ್ ಇಶ್ಯೂ ಅಂತ ಹೇಳಿದ್ರೆ ಜಾಸ್ತಿ ಪಾರ್ಕಿಂಗ್ ಇಶ್ಯೂ ರೋಡಲ್ಲೂ ಆಗುತ್ತೆ ಮತ್ತೆ ಅಪಾರ್ಟ್ಮೆಂಟ್ಸ್ ಆಗುತ್ತೆ. ಸೊ ಅಪಾರ್ಟ್ಮೆಂಟ್ಸ್ ಅಲ್ಲಿ ಸಾವಿರಾರು ಗಾಡಿಗಳು ಇರುತ್ತೆ, ಅವ್ರವ್ರಿಗೂ ಒಂದೊಂದು ಸ್ಲಾಟ್ ಮಾಡಿರ್ತಾರೆ. ಬಟ್ ಸ್ಲಾಟ್ ಅಲ್ಲಿ ಎಲ್ಲರೂ ಕರೆಕ್ಟ್ ಆಗಿ ಆಗ್ತಾರೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾರಿಗೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ಆ ಒಂದು ಸಿಚುವೇಶನ್ ಅಲ್ಲಿ ಈ ಡ್ಯಾಡಿಸ್ ರೋಡ್ ಸ್ಟಿಕ್ಕರ್ ಅಲ್ಲಿ ಯೂಸ್ ಮಾಡೋದಾದ್ರೆ ಅವ್ರು ಏನ್ ಮಾಡ್ಬೋದು, ಈಸಿಯಾಗಿ ಸಾರ್ಟ್ ಮಾಡ್ಬೋದು ಈ ಪ್ರಾಬ್ಲಮ್. ಸೊ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇದು ಪ್ರೈಮ್ ಆಗಿ ಸೇಲ್ ಆಗುತ್ತೆ. ಸೊ ಅಪಾರ್ಟ್ಮೆಂಟ್ ಓನರ್ಸೇ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಈ ತರ ಒಂದು ಆಪ್ಷನ್ ಬೇಕು ಅಂತ ಹೇಳಿದ್ರೆ ಕಸ್ಟಮೈಸ್ ಮಾಡಿ ನಾವು ಕೊಡ್ತೀವಿ. ಅವ್ರ ಅಪಾರ್ಟ್ಮೆಂಟ್ ರಿಕ್ವೈರ್ಮೆಂಟ್ಸ್ ತಕ್ಕಂತೆ ಕಸ್ಟಮೈಸ್ ಮಾಡಿ ಅವ್ರದ್ದು ಬ್ರ್ಯಾಂಡಿಂಗ್ ಅಲ್ಲಿ ಬರೋ ತರ ಕೂಡ ನಾವು ಮಾಡಿಸ್ಕೊಡ್ತೀವಿ. ಇದು ಡ್ಯಾಡಿಸ್ ರೋಡ್ ಕಡೆಯಿಂದ ಒಂದು ಸಪೋರ್ಟ್ ಆಗುತ್ತೆ. ಇದು ಮಾತ್ರ ಅಲ್ಲ, ಪಾರ್ಕಿಂಗ್ ಸ್ಲಾಟ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಹಾಸ್ಪಿಟಲ್ಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಮತ್ತೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಎಲ್ಲಾದ್ರೆ ತುಂಬಾ ಗಾಡಿ ಹಾಕುವಂತ ಜಾಗದಲ್ಲಿ ನಾವೇನ್ ಮಾಡ್ಬೋದು, ಇದನ್ನ ಸೇಲ್ ಮಾಡ್ಬೋದು. ಅಲ್ಲಿ ತುಂಬಾ ಇದಕ್ಕೆ ರಿಕ್ವೈರ್ಮೆಂಟ್ ಇದೆ. ಸರ್ ನೆಕ್ಸ್ಟ್ ಏನಂದ್ರೆ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಯಾರ್ಯಾರೆಲ್ಲ ಇದನ್ನ ಡಿಸ್ಟ್ರಿಬ್ಯೂಷನ್ ತಗೊಂಡು ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಸರ್? ಬೇಸಿಕಲಿ ನೋಡಿ, ಡಿಸ್ಟ್ರಿಬ್ಯೂಟರ್ ಆಗಲಿಕ್ಕೆ ಇದರಲ್ಲಿ ಯಾರು ಬೇಕಾದವರು ಡಿಸ್ಟ್ರಿಬ್ಯೂಟರ್ ಆಗ್ಬೋದು. ಆದರೆ ಪ್ರಿಫರೇಬಲಿ ಇದರನ್ನು ಪ್ರೀ ಕಾರ್ಡ್ ಓನರ್ಸ್ ಆಯಿತು, ಕಾರ್ ಡೀಲರ್ಸ್ ಆಯಿತು, ಬೈಕ್ ಡೀಲರ್ಸ್ ಆಯಿತು, ಬೈಕ್ದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರೋದು ಇದು ಮಾಡ್ತಾರೆ, ಸರ್ವಿಸ್ ಸೆಂಟರ್ಸ್ ಆಯಿತು, ಆಮೇಲೆ ಟೈರ್ ಡಿಸ್ಟ್ರಿಬ್ಯೂಷನ್ಸ್ ಯಾರು ಮಾಡ್ತಿರ್ತಾರೆ, ಬಿಕಾಸ್ ದೇ ಆರ್ ಆಲ್ರೆಡಿ ಇನ್ ಟು ದ ಆಟೋಮೊಬೈಲ್ ಸೆಕ್ಟರಲ್ಲಿ ಇರ್ತಾರೆ. ಸೊ ಬೇಸಿಕಲಿ ಈ ಕ್ಯಾಟಗರಿಯನ್ನು ಬಂದರೆ ಭಾಳ ಒಳ್ಳೆಯದು. ನಾರ್ಮಲ್ ಯಾರು ಬಂದರೂ ಅವ್ರದ್ದು ನೆಟ್ವರ್ಕ್ ಒಳ್ಳೇದಿದ್ರೆ ಅವರು ಇದನ್ನು ಡಿಸ್ಟ್ರಿಬ್ಯೂಷನ್ಶಿಪ್, ಡೀಲರ್ಶಿಪ್, ಸಬ್ ಡೀಲರ್ಶಿಪ್ಪನ್ನು ತಮ್ಮ ಏರಿಯಾದಲ್ಲಿ, ತಮ್ಮ ಸಿಟಿಯಲ್ಲಿ, ನಮ್ಮ ಡಿಸ್ಟ್ರಿಕ್ಟಲ್ಲಿ ಮಾಡ್ಬೋದು. ಇದರಲ್ಲಿ ಏನು ಭಾಳ ಪ್ರಾಬ್ಲಮ್ ಆಗೋದಿಲ್ಲ. ಹೆಲ್ಮೆಟ್ ಅಂಗಡಿಗಳು, ವೆಹಿಕಲ್ಸ್ ಆರ್ ದೇರ್, ದೋಸ್ ಪೀಪಲ್ ಕ್ಯಾನ್ ಬಿಕಮ್ ಎ ಡಿಸ್ಟ್ರಿಬ್ಯೂಟರ್. ಓಕೆ ಸರ್. ಸೊ ನಿಮಗೆ ಕಾಲ್ ಮಾಡಿದ್ರೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಎಲ್ಲ ಫುಲ್ ಡೀಟೇಲ್ ಆಗಿ. ಓಕೆ. ಸಪೋಸ್ ಇವಾಗ ನಾವು ಇದನ್ನ ಇಂಡಿವಿಜುವಲ್ ಆಗಿ ಬಂದು ಪರ್ಚೇಸ್ ಮಾಡಬೇಕು ಅಂದ್ರೆ ಯಾವ ತರ ಇರುತ್ತೆ ಸರ್ ಪರ್ಚೇಸ್ ಮಾಡೋಕ್ಕೆ ಆಪ್ಷನ್? ಆ ರೀತಿಯ ಸಿಚುವೇಶನ್ ಅಲ್ಲಿ ನಿಮ್ಗೆ ಎಷ್ಟು ಸ್ಟಿಕ್ಕರ್ ಬೇಕು, ಏನ್ ಬೇಕು ಅಂತ ನೀವು ನಮ್ಗೆ ಕಾಲ್ ಮಾಡೋದಿದ್ರೆ, ನಿಮ್ಮ ವಾಟ್ಸ್ಆಪ್ ಅಲ್ಲಿ ನೀವು ಅಡ್ರೆಸ್ ನೀವು ಕಳಿಸೋದಾಗಿದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಕೊಡ್ತೀವಿ. ಬಲ್ಕ್ ಆರ್ಡರ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ, ನೀವು ಇಷ್ಟು ಸ್ಟಿಕ್ಕರ್ ಬೇಕು ಅಂದ್ರೆ ನೀವು ಪೇ ಮಾಡೋದಿದ್ರೆ ನಿಮ್ಮ ಅಡ್ರೆಸ್ಗೆ ನಾವು ಕಳಿಸ್ಕೊಡ್ತೀವಿ. ಓಕೆ. ಅದರಲ್ಲಿ ನಿಮಗೆ ಮ್ಯಾನುವಲ್ ಇರುತ್ತೆ, ನೀವು ಹೆಂಗೆ ಅದನ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಅದು ಕೂಡ ನಿಮಗೆ ಸಪೋರ್ಟ್ ಕೊಡ್ತೀವಿ. ಸೂಪರ್. ಓಕೆ, ಇವಾಗ ಕೂಡ ನಾವು ಸ್ಯಾಂಪಲ್ ನಿಮಗೆ ತೋರಿಸ್ತೀವಿ. ಸೊ ನನ್ನ ಗಾಡಿ ಇಲ್ಲಿದೆ, ಆಲ್ಮೋಸ್ಟ್ ನೀವು ಕೂಡ ನೋಡ್ಬೋದು, ಇಲ್ಲಿ ಕೂಡ ಈ ಥರ ಸ್ಟಿಕ್ಕರ್ ಹಾಕಿದ್ದೀವಿ. ಸೊ ಇದು ನೋಡಿದ್ರೇ ಅಷ್ಟೊಂದು ಹೈಲೈಟ್ ಆಗಿ ಕಾಣಿಸಿದೆ, ಯಾಕಂದರೆ ಒಂದು ಆರೆಂಜ್ ಕಲರ್ ಸ್ಟಿಕ್ಕರ್ ಅದು ಕಣ್ಣಿಗೆ ಕುಕ್ಕುವಂಥ ಥರನೇ ಮಾಡಿದ್ದಾರೆ. ಸರ್ ಈ ಸ್ಟಿಕ್ಕರ್ ಇವಾಗ ಹೇಗೆ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ತೋರಿಸ್ಬಿಡಿ ಸರ್. ಈಗ ನೀವು ಡ್ಯಾಡಿಸ್ ರೋಡ್ ಸ್ಟಿಕ್ಕರ್ ಈ ಗಾಡಿ ಮೇಲೆ ಹಾಕಿದೆ, ನೀವು ನೋಡ್ತಾ ಇದ್ದೀರಾ. ಸೊ ಇವಾಗ ನನಗೆ ಇಲ್ಲಿ ನೋಡ್ಬೋದು ಪಾರ್ಕಿಂಗ್ ಇಶ್ಯೂ ಆಗಿದೆ. ಹೌದು. ಸೊ ನಾನು ಈ ಓನರ್ಗೆ ಹೆಂಗ್ ಇನ್ಫಾರ್ಮೇಶನ್ ಕೊಡೋದು ಅಂತ ಹೇಳಿದ್ರೆ, ಜಸ್ಟ್ ನನ್ನ ಮೊಬೈಲ್ ಆನ್ ಮಾಡಿ, ಕ್ಯಾಮ್ರಾ ಆನ್ ಮಾಡಿ, ಓಕೆ, ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಓಕೆ. ಸೊ ನೋಡ್ಬೋದು, ಇವಾಗ ಸ್ಕ್ಯಾನ್ ಮಾಡಿದ ತಕ್ಷಣ ಒಂದು ಲಿಂಕ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಲ್ಲ ಸರ್? ಹೌದು, ಕ್ಲಿಕ್ ಮಾಡಿದ ತಕ್ಷಣ ಪೇಜ್ಗೆ ತಗೊಂಡೋಗುತ್ತೆ. ಸೊ ನಾವೇನ್ ಮಾಡಬೇಕು, ಕಾಂಟ್ಯಾಕ್ಟ್ ವೆಹಿಕಲ್ ಓನರ್ ಅಂತ ಇದೆ. ಸೊ ನೀವು ಕಾಂಟ್ಯಾಕ್ಟ್ ವೆಹಿಕಲ್ ಓನರ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 4 ಆಪ್ಷನ್ ಕಾಣಿಸ್ತಾ ಇದೆ. ವೆಹಿಕಲ್ ಇಸ್ ಗೆಟಿಂಗ್ ಟೋಡ್ ಅವೇ, ವೆಹಿಕಲ್ ಇಸ್ ನಾಟ್ ಲಾಕ್, ವೆಹಿಕಲ್ ಇಸ್ ಅಟ್ ರಿಸ್ಕ್, ವೆಹಿಕಲ್ ಇಸ್ ಫೇಸಿಂಗ್ ಪಾರ್ಕಿಂಗ್. ಸೊ ನಾನು ಪಾರ್ಕಿಂಗ್ ಇಶ್ಯೂ ಆಗಿದೆ ಅಂತ ನಾನು ಇಮಿಡಿಯೇಟ್ ಆಗಿ ಕ್ಲಿಕ್ ಮಾಡ್ತೀನಿ. ಓಕೆ. ನೋಟಿಫಿಕೇಶನ್ ಸೆಂಡ್ ಟು ದ ಓನರ್. ಓಕೆ. ಓಕೆ. ಸೊ ನೋಡ್ಬೋದು ಇಮಿಡಿಯೇಟ್ಲಿ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ, ಯುವರ್ ವೆಹಿಕಲ್ ಇಸ್ ಪಾರ್ಕಿಂಗ್, ನೀಡ್ ಯುವರ್ ಅಸಿಸ್ಟೆಂಟ್ ಅಂತ. ಸೊ ಇದನ್ನು ನಾವು ರೆಸ್ಪಾಂಡ್ ಮಾಡಲ್ಲ. ರೆಸ್ಪಾಂಡ್ ಮಾಡಾದ್ಮೇಲೆ ಮಾಡಲ್ಲ ಅಂದ್ರೆ ನಾವು ಮತ್ತೆ ಮಾಡಿ ತೋರಿಸ್ತೀವಿ ನೋಡಿ. ಸೊ ಆಲ್ರೆಡಿ ನಾವು ನೋಟಿಫಿಕೇಶನ್ ಕಳಿಸಿದ್ದೀರಿ. ಒಂದ್ ವೇಳೆ ಆ ವ್ಯಕ್ತಿ ನೋಡಿಲ್ಲ ನೋಟಿಫಿಕೇಶನ್ ಅಂತ ಹೇಳಿದ್ರೆ, ನಾನು ಮತ್ತೆ ಅವ್ರನ್ನ ಕ್ಲಿಕ್ ಮಾಡಿದೆ, ಪಾರ್ಕಿಂಗ್ ಇಶ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅವ್ರು ಕ್ಲಿಕ್ ಮಾಡಿಲ್ಲ, ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಸೊ ಇಮಿಡಿಯೇಟ್ಲಿ ಟೆಕ್ಸ್ಟ್ ಮೆಸೇಜ್ ಕೂಡ ಬಂದ್ಬಿಡುತ್ತೆ. ಸೊ ಇದನ್ನ ನೋಡ್ಬೋದು. ಅಕಸ್ಮಾತ್ ಇದು ವರ್ಕ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಕಸ್ಟಮರ್ ಕೇರ್ ಕಾಲ್ ಮಾಡಿ. 24/7 ಕಸ್ಟಮರ್ ಕೇರ್ ಕಾಲ್ ನಂಬರ್ ನೋಡ್ಬೋದು, 8843 00049 ಅಂತ. ಈ ನಂಬರ್ ನೀವು ಕಾಲ್ ಮಾಡಿಬಿಟ್ಟು ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರು ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಜಸ್ಟ್ ನೀವು ಹೇಳ್ಬೇಕಾಗಿರೋದು ವೆಹಿಕಲ್ ನಂಬರು ಹೇಳಿದ್ರೆ ಸಾಕು. ಅವರು ಏನ್ ಪ್ರಾಬ್ಲಮ್ ಅಂತ ಕೇಳ್ತಾರೆ. ನೀವು ಪಾರ್ಕಿಂಗ್ ಇಶ್ಯೂ ಅಂತ ಹೇಳ್ರಿ, ಇಲ್ಲ ರಿಸ್ಕ್ ಇದೆ ಅಂತ ಹೇಳಿದ್ರಿ, ಅವ್ರು ಇಮಿಡಿಯೇಟ್ಲಿ ಓನರ್ಗೆ ಕಾಲ್ ಮಾಡಿಬಿಟ್ಟು ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಸೊ ನಿಮಗೆ ಈಸಿಯಾಗಿ ಈ ತರ ರಿಕವರ್ ಆಗುತ್ತೆ. ಓಕೆ. ಸೊ ಇದರಲ್ಲಿ ನಮಗೆ ಏನಂದ್ರೆ ಪಾರ್ಕಿಂಗ್ ಇಶ್ಯೂ ಕೂಡ ಸಾಲ್ವ್ ಆಗುತ್ತೆ. ಸಪೋಸ್ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಆಕ್ಸಿಡೆಂಟ್ ಇಶ್ಯೂ ಕೂಡ ಸಾಲ್ವ್ ಆಗುತ್ತೆ. ಕಿಟಕಿ ಏನಾದ್ರು ಮುಚ್ಚಿದ್ರೆ ಕೂಡ, ಓಪನ್ ಇದ್ರೆ ಕೂಡ, ಯಾರು ಕದ್ಕೊಂಡು ಹೋಗೋಕೆ ಟ್ರೈ ಮಾಡಿದ್ರೆ ಕೂಡ ಆ ಇಶ್ಯೂಸ್ ಕೂಡ ಸಾಲ್ವ್ ಆಗುತ್ತೆ. ಪಬ್ಲಿಕ್ ಆರಾಮಾಗಿ ಸ್ಕ್ಯಾನ್ ಮಾಡಿ ನೋಟಿಫೈ ಮಾಡಬಹುದು, ಅಥವಾ ಕಸ್ಟಮರ್ ಕೇರ್ ಕಾಲ್ ಮಾಡಿ ಓನರ್ಗೆ ಹೇಳಿ ಅಂತ ಹೇಳಿದ್ರೆ ಆಯ್ತು. ಓಕೆ ಸರ್. ಓಕೆ, ಸೂಪರ್ ಸರ್. ಈಗ ನೀವು ಮೆಸೇಜ್ ಮಾಡೋದನ್ನ ನೋಡಿದ್ರಿ. ಈಗ ನಾನು ಕಸ್ಟಮರ್ ಕೇರ್ ಹೇಗೆ ಕೆಲಸ ಮಾಡುತ್ತೆ, ಎಷ್ಟು ಫಾಸ್ಟ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಜಸ್ಟ್ ನೀವು ಮಾಡಬೇಕಾಗಿರೋದು ಇದ್ರ ಮೇಲೆ ಕಾಣಿಸ್ತಿರುವಂಥ ಟೋಲ್ ಫ್ರೀ ನಂಬರ್ 8843 000
0049. ಸರ್ ನಾನು ಕಸ್ಟಮರ್ ಕೇರ್ ಕಾಲ್ ಮಾಡ್ತಾ ಇದ್ದೀನಿ. ಸ್ಪೀಕರ್ ಎಲ್ಲ ಹಾಕಿ. ಹಲೋ ಸರ್. ಮೇಡಮ್ ಇಲ್ಲೊಂದು ನಾನು ಪಾರ್ಕಿಂಗ್ ಇಶ್ಯೂ ಫೇಸ್ ಮಾಡ್ತಾ ಇದ್ದೀನಿ. ನನ್ನ ವೆಹಿಕಲ್ ತಗೊಳಕ್ಕಾಗ್ತಾ ಇಲ್ಲ. ಓಕೆ ವೆಹಿಕಲ್ ನಂಬರ್ ಹೇಳಿ ಸರ್. ಮೇಡಮ್ ನಾನು ಹೇಳ್ತಿದ್ದೀನಿ ನೋಡಿ, KA02 ಓಕೆ TV ಟಿವಿನಾ? ಹಾ. ಓಕೆ ಓಕೆ 034. ಮಹೇಂದ್ರ ತಾರ್ ಅಲ್ವಾ? ಹೌದು, ಮಹೇಂದ್ರ ತಾರ್. ಓಕೆ ಸರ್, ಇನ್ಫಾರ್ಮ್ ಮಾಡ್ತೀನಿ ಪಾರ್ಕಿಂಗ್ ಇಶ್ಯೂ. ಥ್ಯಾಂಕ್ ಯು ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸೊ ಅವರು ಬಂದ್ಬಿಟ್ಟು ಕಸ್ಟಮರ್ ಕೇರ್ ಇದಕ್ಕೆ ಕಾಲ್ ಮಾಡ್ತಾರಲ್ಲ. ಓಕೆ, ಸೊ ಇವಾಗ ನೋಡ್ಬೋದು ಕಾಲ್ ಬರುತ್ತೆ, ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಇಮಿಡಿಯೇಟ್ ಕಾಲ್ ಬಂತು. ಇವಾಗ ಏನು ಮಾತಾಡ್ತಾರೆ ಕೇಳಿಸ್ಕೊಳ್ಳೋಣ. ಹಲೋ. Hello sir, I'm calling from Daddy Ford. ಓಕೆ. Your vehicle KA02 TV034 is it Mahindra Thar? ಎಸ್ ರೈಟ್. Public informed us that your vehicle is having a parking issue. Could you go check your vehicle immediately, sir? ಯಾ ಶೋರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಷನ್. Thank you, sir. ಓಕೆ, ಸೊ ಈ ಥರ ಇಮಿಡಿಯೇಟ್ ವರ್ಕ್ ಹೌದು, ಆಗುತ್ತೆ. ಖಂಡಿತ ನೀವು ಇಮಿಡಿಯೇಟ್ ಆಗಿ ನೀವು ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ಇಮಿಡಿಯೇಟ್ಲಿ ಓನರ್ಗೆ ಬರುತ್ತೆ. ನೀವು ಆ ಥರ ಗೊತ್ತಾಗಿದ ತಕ್ಷಣ ಬಂದು ಏನು ಮಾಡ್ಬೋದು, ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್.